जयति हरिरिचिन्त्यः सर्वदेवैकवन्द्यगा परमगुरुरभिष्टावाप्तिदः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः। बुद्धिर्बलं यशोधैर्यं निर्भयत्वं अरोगता अजाड्यं वाक्पटुत्वं च हनुमत्स्मरणात् भवेत्। भवति यदनुभावादेडमूकोऽपि वाग्मी जडमतिरभिजन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। मिथ्या सिद्धान्तदुद्ध्वान्त विद्वंसन विचक्षणा जयतीर्थाख्यतरणिर्भासतं नो हृदम्बरे। अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये। भक्तानां मानसां भोजभानवे कामधेनवे नमतां कल्पतरवे जयीन्द्रगुरवे नमः। तपो विद्या विरक्त्यादि सद्गुणौघकरानहं वादिराजगुरून् वन्दे हयग्रीवदयाश्रयान्। प्रणमत्कामधेनुं च भजत्सुरतरूपमं श्रीभवबोधकृत्पाद चिन्तामणिमुपास्महे। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। अपारिजातो यख्यातो द्वेषदोषविवर्जनात् इष्टदानात् पारिजातं वन्दे सत्यनिधिं मुदे। दुर्वादिकौरवाकृष्टां गीता पाञ्चालनन्दिनीं योऽपि बलत्समां पातु सत्यध्यानप्रभञ्जनः। सत्याभिघ्नकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान्। विशुद्धं यस्य कौपीनं सुविद्याबोधकं सदा श्रीसत्यात्मगुरुं नौमि सुविद्येन्द्रनमस्कृतम्। अस्मद्गुरुसमारम्भां टीकाकृत्पादमध्यमां श्रीमदाचार्यपर्यन्तां वन्दे गुरुपरम्पराम्। स्वस्तिस्तु सताम् अखिलसन्मङ्गलानि भवन्तु। श्लोकैकश्रवणपठनमात्रेण वक्तुश्च श्रोतॄणां निखिलकलिकितकल्मषापनोदनपटुतरे धर्माद्यखिलपुरुषार्थसाधनीभूते विविधसच्छास्त्रे परतरतत्त्ववर्णनं। हरिः ओम्। दासवर्यं दयायुक्तं दूरीकृतदुराशिषं हरिकथामृतवक्तारं
ಜಗನ್ನಾಥ ಗುರುಂ ಭಜೆ. ಶ್ರೀ ಗುರುಭ್ಯೋ ನಮಃ. ಅನೇಕ ಕೋಟಿ ಜನ್ಮಗಳಲ್ಲಿ ತಕ್ಕ ಮಟ್ಟಿಗೆ ಸಾಧನೆಯನ್ನ ಮಾಡಿಕೊಂಡಿದ್ದರೆ ನಮ್ಮ ಸಾಧನೆಗಿಂತಲೂ ನಮ್ಮ ಹಿರಿಯರ ಸಾಧನೆ, ಗುರು ಅನುಗ್ರಹ, ತತ್ವಾಭಿಮಾನಿ ದೇವತೆಗಳ ಹರಕೆ, ಮುಖ್ಯ ಪ್ರಾಣದೇವರ ಲಕ್ಷ್ಮೀನಾರಾಯಣರ ಕೃಪೆಯಿಂದ ಅಲ್ಪ ಸ್ವಲ್ಪವಾದ ಜ್ಞಾನ ಬರುವುದಕ್ಕೆ ಸಾಧ್ಯತೆ ಇದೆ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಅರ್ಜುನ, ಜ್ಞಾನಕ್ಕೆ ಸಮಾನವಾದ ವಸ್ತುವೇ ಜಗತ್ತಿನಲ್ಲಿ ಮತ್ತೊಂದು ಇಲ್ಲ. ಯಾವ ವಸ್ತು ಕೂಡ, ಅದು ಕೋಟಿ 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 ರೂಪಾಯಿ ಇರಲಿ, ಅದು ಜ್ಞಾನಕ್ಕೆ ಸರಿದೂಗುವುದಿಲ್ಲ. ಅಷ್ಟು ಶ್ರೇಷ್ಠವಾದದ್ದು ಜ್ಞಾನ. ಅಂದ್ರೆ ಯಥಾರ್ಥ ಜ್ಞಾನ ಅಂತ. ಆ ಯಥಾರ್ಥ ಜ್ಞಾನಗಳಲ್ಲಿ ಇದು ಮೈಕ್ ಅನ್ನುವುದು ಒಂದು ಯಥಾರ್ಥ ಜ್ಞಾನ, ಇದು ಪುಸ್ತಕ ಅನ್ನುವುದು ಒಂದು ಯಥಾರ್ಥ ಜ್ಞಾನ. ಇದನ್ನ ಹೇಳ್ತಾ ಇಲ್ಲ ಕೃಷ್ಣ ಪರಮಾತ್ಮ. ಅಲ್ಲಿ ಪರಮಾತ್ಮ ಹೇಳಿರತಕ್ಕಂಥದ್ದು ಯಾವುದು? ವಿಷ್ಣು ಸರ್ವೋತ್ತಮತ್ವ ಜ್ಞಾನ. ಆ ಜ್ಞಾನಕ್ಕೆ ಸಮಾನವಾದದ್ದು ಮತ್ತೊಂದು ಇಲ್ಲ. ಆ ಜ್ಞಾನವನ್ನ ಪಡೆದುಕೊಳ್ಳುವುದಕ್ಕೋಸ್ಕರವಾಗಿಯೇ ನಾವೆಲ್ಲ ಹುಟ್ಟಿ ಬಂದಿರುವುದು. ಮನುಷ್ಯರಾಗಿ ನಾವು ಹುಟ್ಟಿ ಬಂದದ್ದು ಯಾತಕ್ಕೆ ಅಂದ್ರೆ, ಏನೋ ಎಲ್ಲ ಸ್ಕೂಲ್ಗೆ ಹೋಗೋದು, ಕಾಲೇಜ್ಗೆ ಹೋಗೋದು, ಒಂದು ಡಿಗ್ರಿ ತಗೊಳ್ಳೋದು, ನೌಕರಿ ಮಾಡೋದು, ಹಣ ಸಂಪಾದನೆ ಮಾಡೋದು, ಮದುವೆ ಮಾಡ್ಕೊಳ್ಳೋದು, 4 ಮಕ್ಕಳನ್ನ ನಡ್ಕೊಳ್ಳೋದು, ಒಂದು ಮನೆ ಕಟ್ಟೋದು, ಮುಗಿದ ಜೀವನ. ಮನೆಯಲ್ಲಿ ಹಿರಿಯರು ಹಾಗೆ ಮಾತಾಡ್ತಾರಲ್ವಾ, ಇನ್ನೇನಪ್ಪ ಮುಗಿತಲ್ಲಪ್ಪ, ಸೆಟ್ಲ್ ಆಗ್ಬಿಟ್ಟೆ ನೀನು. ಅದನ್ನ ಕತ್ತಿ, ಹಂದಿ, ನಾಯಿ ಮೊದಲಾದ ಪ್ರಾಣಿಗಳು ಮಾಡ್ತವೆ. ಮನುಷ್ಯರಾಗಿಯೂ ನಾವು ಅಷ್ಟನ್ನೇ ಮಾಡಿದರೆ ನಮಗೂ ಪ್ರಾಣಿಗಳಿಗೆ ಏನು ವ್ಯತ್ಯಾಸ? ಹಾಗಾದ್ರೆ ಯಾವುದು ಇತರವಾದ ಪ್ರಾಣಿಗಳಲ್ಲಿ ಇಲ್ಲ, ಅದು ಯಾವುದು ಮನುಷ್ಯ ಯೋನಿಯಲ್ಲಿ ಮಾತ್ರ ಉಂಟು, ಅದನ್ನ ಪಡೆಯುವುದಕ್ಕೆ ನಾವು ಪ್ರಯತ್ನ ಮಾಡಿದರೆ ಮನುಷ್ಯರಾಗಿ ಹುಟ್ಟಿದ್ದಕ್ಕೆ ಸಾಕು. ಇಲ್ಲ ಇದ್ರೆ ನಾವು ಪ್ರಾಣಿಗಳಷ್ಟೇ. ಒಂದು ರೀತಿ ನೋಡಿದ್ರೆ ಪ್ರಾಣಿಗಳೇ ನಮ್ಗಿಂತ ಬೆಟರ್ ಅಲ್ವಾ? ಸ್ಕೂಲಿಗೆ ಹೋಗೋದಿಲ್ಲ, ಅದಕ್ಕೆ ಟೆನ್ಷನ್ ಇಲ್ಲ, ಸಂಬಳ ಮಾಡಬೇಕು, ಆಫೀಸಿಗೆ ಹೋಗ್ಬೇಕು, ಯಾರ್ಯಾರಿಗೂ ಸಲಾಂ ಹೊಡಿಬೇಕು, ಇನ್ನೊಬ್ಬರ ಮುಂದೆ ಕೈ ಚಾಚಬೇಕು, ಯಾವುದು ಇಲ್ವಲ್ಲ ಅವರಿಗೆ. ಅದಕ್ಕೆ ಆರಾಮಾಗಿ ಊಟ ತಿಂಡಿ ಮಾಡ್ತದೆ, ಆರಾಮಾಗಿ ಹೆಣ್ಣಿನ ಸಂಘ ಮಾಡ್ತದೆ, ಆರಾಮಾಗಿ ಅದು ಹಡಿತದೆ, ಅದು ಒಂದು ಗೂಡು ಕಟ್ಕೊಳುತ್ತೆ, ಮನೆ ಕಟ್ಟುತ್ತೆ, ಅದು ಎಂಜಾಯ್ ಮಾಡ್ತಾ ಇದೆ ಲೈಫನ್ನ. ಏನು ಎಂಜಾಯ್ಮೆಂಟ್ ಅಂತ ಇವತ್ತು ನಾವೇನು ಕರಿತಾ ಇದ್ದೇವೆ, ಅದಕ್ಕೆ ಮನುಷ್ಯ ಜನ್ಮ ಬೇಕಾಗಿಲ್ಲ. ಎಂಜಾಯ್ಮೆಂಟ್ ಅಂದ್ರೇನು? ಭೋಗ, ಭೋಗ ಪ್ರಪಂಚ. ಹಾಗಾಗಿ ಬೇರೆ ಎಲ್ಲ ದೇಹಗಳೇನಿವೆ ಅದು ಭೋಗ ದೇಹಗಳು. ಸಾಧನ ಶರೀರ ಅದು ಮನುಷ್ಯ ಶರೀರ ಮಾತ್ರ. ಬ್ರಾಹ್ಮಣ ಶರೀರ, ಮಾಧ್ವ ಶರೀರ ಅಲ್ಲ, ಒಟ್ಟಾರೆ ಮನುಷ್ಯ ಶರೀರ ಅನ್ನುವುದೇ ಸಾಧನ ಶರೀರ. ಬೇರೆ ಯಾವ ಯೋನಿಗಳಿವೆ, ಅವು ಯಾವ ಯೋನಿಗಳು ಕೂಡ ಅವು ಸಾಧನ ಶರೀರ ಅಲ್ಲ, ಅದು ಭೋಗ ಶರೀರ. ಹಾಗಾದ್ರೆ ಸಾಧನ ಶರೀರವನ್ನ ನಾವು ತೆಗೆದುಕೊಂಡು ಬಂದಾಗ, ಅಂದ್ರೆ ದೇವರು ಕೊಟ್ಟಾಗ, ನಾವು ಸಾಧನೆಯನ್ನ ಮಾಡಿದರೆ, ಅಲ್ಪ ಸ್ವಲ್ಪವಾದರೂ ಮಾಡಿದರೆ ಆ ಮನುಷ್ಯ ದೇಹ ಬಂದಿದ್ದಕ್ಕೆ ಸಾರ್ಥಕ ಆಗುತ್ತೆ. ಸಾಧನ ಶರೀರ ನಮಗೆ ಬಂದಾಗ ಮತ್ತೆ ಭೋಗವನ್ನೇ ನಾವು ಮಾಡ್ತೇವೆ ಅಂದ್ರೆ, ಮುಂದಿನ ಜನ್ಮದಲ್ಲಿ ನಮಗೆ ಮತ್ತೆ ಪರಮಾತ್ಮ ಕತ್ತಿ ಹಂದಿನಾಯಾಗಿ ಹುಟ್ಟಿಸ್ತಾನೆ. ಯಾಕಂದ್ರೆ ತಿನ್ನಬೇಕಂತಷ್ಟೇ ತಾನೇ ನಿನಗೆ ಆಸೆ, ತಿನ್ನಂತಾನೆ, ಹಂದಿಯಾಗಿ ಹುಟ್ಟಿಸ್ತಾನೆ. ಮನಸ್ಸನ್ನ ತಿನ್ನತ್ತೆ ಅದು. ಅದಕ್ಕೆ ಸಾರ ವಿವೇಕ ಇಲ್ಲ ಅದಕ್ಕೆ. ಹೆಣ್ಣನ್ನ ಎಂಜಾಯ್ ಮಾಡಬೇಕು ಅಂತ, ಹೆಣ್ಣಿನ ಸಂಘ ಮಾಡಬೇಕು ಅಂತ ಇಷ್ಟ ಅಲ್ಲೋ ನಿನಗೆ,
ತಗೋ ಅಂತಾನೆ, ಪಾರಿವಾಳ ಆಗಿ ಹುಟ್ಟಿಸ್ತಾನೆ. ಕ್ಷಣಕ್ಕೂ ಅದು ಹೆಣ್ಣಿನ ಸಂಘ ಮಾಡ್ತಾ ಇರ್ತದೆ, ಬೇರೆ ಕೆಲಸನೇ ಇಲ್ಲ ಅದಕ್ಕೆ ಪಾರಿವಾಳಕ್ಕೆ. ಹೀಗೆ ನಾವು ಯಾವುದನ್ನ ಬಹಳ ಬಯಸ್ತೇವೋ ಅದನ್ನಾಗಿ ದೇವರು ಹುಟ್ಟಿಸ್ತಾನೆ ಮುಂದಿನ ಜನ್ಮದಲ್ಲಿ. ಹಾಗಾದರೆ ಸಾಧನ ಶರೀರದ ಮಹತ್ವ ಅದು ತಿಳ್ಕೊಂಡು ಅದಕ್ಕಾಗಿ ನಾವು ಪ್ರಯತ್ನ ಪಟ್ಟರೆ ಸಾಧನ ಶರೀರ ಬಂದಿದ್ದಕ್ಕೆ ಸಾರ್ಥಕ ಆಗುತ್ತೆ, ಇಲ್ಲದಿದ್ರೆ ವ್ಯರ್ಥವಾಗಿದೆ. ಹಾಗಾಗಿ ಈ ಸಾಧನ ಶರೀರ ನಮಗೆ ಬರಬೇಕಾದರೂ ಶ್ರೀಮದಾಚಾರ್ಯರ, ಟೀಕಾಕೃತ್ಪಾದರ, ಜಯತೀರ್ಥರ, ವ್ಯಾಸರಾಜರ, ರಘುತ್ತಮ ತೀರ್ಥರ ಇವರೆಲ್ಲರೂ ಮಾಡಿಕೊಟ್ಟಿರುವ ಗ್ರಂಥಗಳ ಮುಂದೆ ನಾವು ಕೂತಿದ್ದೇವೆ ಅಂದರೆ ಅದರ ಸಾರವನ್ನು ನಮ್ಮ ಏನು ದಾಸವರೆಣ್ಯರೆಲ್ಲರೂ ಕೂಡ ನಮಗೆ ತಿಳಿಯುವ ಭಾಷೆಯಲ್ಲಿ, ಅಂದ್ರೆ ನಮಗೆ ಪರಿಚಯ ಇರೋ ಭಾಷೆ ಇರಬೇಕು. ತಿಳಿಯುವ ಭಾಷೆ ಅಂತ ಅಲ್ಲಕ್ಕೆ ಬರೋದೇ ಇಲ್ಲ, ಯಾಕಂದ್ರೆ ತಿಳಿಯೋದೇ ಇಲ್ಲವು. ಹಾಗಾಗಿ ನಮ್ಮ ಮಾತೃಭಾಷೆಯಲ್ಲಿ ಅದರ ಸಾರವನ್ನು ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ಇವರೆಲ್ಲರ ಉಪಕಾರ ಬಹಳ ಇದೆ. ಆ ಒಂದು ಗ್ರಂಥಗಳ ಮುಂದೆ ನಾವು ಕೂಡುತ್ತೇವೆ ಅಂದ್ರೆ ಅನೇಕ ಜನ್ಮಗಳಲ್ಲಿ ನಾವು ಪುಣ್ಯವನ್ನ ಮಾಡಿರ್ತೇವೆ ಅಂತ. ಆ ಪುಣ್ಯವನ್ನ ಮಾಡಿದ್ದೇವಾದ ಕಾರಣವೇ ಪುಣ್ಯ ಸ್ವಲ್ಪ ಇದೆ, ದೇವರ ಕಾರುಣ್ಯ ಜಾಸ್ತಿ ಇದೆ. ಅದನ್ನು ಶಾಸ್ತ್ರವೇ ಹೇಳುತ್ತೆ, ಅದನ್ನು ದಾಸರು ಅಂತಾರೆ. ಎನ್ನ ಪುಣ್ಯಗಳಿಂದ ಈ ಬಗೆ ಉಂಟೇನೋ ನಿನ್ನದೇ ಸಕಲ ಸಂಪತ್ತು. ಹಾಗಾಗಿ ನನ್ನ ಪುಣ್ಯ ಮಾತ್ರ ಇಲ್ಲ, ನನ್ನ ಪುಣ್ಯ ಇಲ್ಲೇ ಇಲ್ಲ ಅಂತಲ್ಲ, ನನ್ನ ಪುಣ್ಯವೇ ಇಲ್ಲದಿದ್ರೆ ನನಗೆ ಇದೆಲ್ಲ ಬರೋದೇ ಇಲ್ಲ. ನನ್ನ ಪುಣ್ಯ ಇದೆ, ಸ್ವಲ್ಪ ಇದೆ, ಆದರೆ ನಿನ್ನ ಕಾರುಣ್ಯ ಜಾಸ್ತಿ ಇದೆ ಅಂತ ಹೇಳಿದವರು ಯಾರು? ರಾತಸ್ಮರಣೀಯರಾದ ವಿಜಯದಾಸರು ಮಹಾನುಭಾವರು. ಆ ವಿಜಯದಾಸರಿಂದ ಉದ್ಧಾರವಾಗಿರತಕ್ಕಂತಹ ಜಗನ್ನಾಥದಾಸರು ಏನೊಂದು ಅದ್ಭುತವಾದ ಕೃತಿಯನ್ನು ರಚನೆ ಮಾಡಿ ಕೊಟ್ಟಿದ್ದಾರೆ. ಹರಿಕಥಾಮೃತ ಸಾರ ಅಂದ್ರೆ ಅದು ಸಾಮಾನ್ಯವಾದ ಗ್ರಂಥವಲ್ಲ. ಮಧ್ವಮತದ ಸಕಲ ಪ್ರಮೇಯಗಳನ್ನ ಆ ಗ್ರಂಥದಲ್ಲಿ ಮಹಾನುಭಾವರು ಅಳವಡಿಸಿದ್ದಾರೆ. ಸುಧಾದಿ ಗ್ರಂಥಗಳನ್ನ ಚೆನ್ನಾಗಿ ಅಧ್ಯಯನವನ್ನ ಮಾಡಿದ ವ್ಯಕ್ತಿಗಳಿಗೆ ಮಾತ್ರ ಈ ತರಹದ ಕೃತಿಗಳನ್ನು ರಚನೆ ಮಾಡಲಿಕ್ಕೆ ಸಾಧ್ಯ. ಆ ಎಲ್ಲ ಮಧ್ವಮತದ ತಿರುಳನ್ನೇ ಇಡಬೇಕಾದರೆ ಅದು ಸಾಮಾನ್ಯರಿಂದ ಸಾಧ್ಯ ಇರತಕ್ಕಂಥದ್ದಿಲ್ಲ. ಅಂತಹ ಮಹಾನುಭಾವರು, ಅವರ ಬಗ್ಗೆ ಹೇಳುವುದು ಸಾಕಷ್ಟಿದೆ. ಆದರೆ 4 ದಿವಸ ಇದೆ ಆದ ಕಾರಣ ಹೆಚ್ಚಿನ ಪ್ರಸ್ತಾವನೆಯನ್ನು ನಾನು ಮಾಡದೆ ನೇರವಾಗಿ ವಿಷಯಕ್ಕೆ ನಾವು ಬಂದು ಬಿಡೋಣ. ಭಾಮಿನಿ ಷಟ್ಪದಿಯಲ್ಲಿ ಈ ಒಂದು ಕೃತಿಯನ್ನು ರಚನೆ ಮಾಡಿದ್ದಾರೆ. 988 ಶ್ಲೋಕಗಳಿವೆ. ಒಂದು ಪಲ್ಲವಿಯನ್ನು ಮಾಡಿರ್ತಕ್ಕಂಥವರಾಗಿದ್ದಾರೆ. ಆಶ್ಚರ್ಯ ಆಗತ್ತೆ. ಆ ಎಲ್ಲ ಸಂಧಿಗಳು ಹಾಗೇ ಇವೆ. ಒಂದೊಂದು ನುಡಿಗಳು ಕೂಡ ಒಂದೊಂದು ರತ್ನಗಳೇ. ಅದು 4 ದಿವಸದಲ್ಲಿ ಕೇಳುವಂತಹ ಗ್ರಂಥ ಅಲ್ಲವೇ ಅಲ್ಲ. ನಿಮಗೆ ಗೊತ್ತಾಗತ್ತೆ. ಈಗ ನಾನು ಅದರೊಳಗೆ ಇಳಿದೆ ಅಂದ್ರೆ ನಿಮಗೆ ಗೊತ್ತಾಗತ್ತೆ ಅದು ಹೇಗಿದೆ, ಎಷ್ಟು ಗಹನವಾಗಿದೆ, ಎಷ್ಟು ಸುಂದರವಾಗಿದೆ ಅಂತ. ಅದರಲ್ಲಿ ಕರ್ಮ ವಿಮೋಚನ ಸಂಧಿ ಅಂತ ಒಂದು ಸಂಧಿ ಇದೆ. ಅದು ಎಷ್ಟನೇ ಸಂಧಿ ಅವೆಲ್ಲ ಬೇಡ. ಕೆಲವರು 19, ಕೆಲವು 21, ಕೆಲವು 22 ಅಂತಿದೆ, ಅದೆಲ್ಲ ಬೇಡ. ಒಟ್ಟಾರೆ ಕರ್ಮ ವಿಮೋಚನ ಸಂಧಿ ಅಂತ ಏನಿದೆ ಅದನ್ನ ಯಾಕೆ ಇಲ್ಲಿ ಆರಿಸಿಕೊಂಡದ್ದಿದೆ ಅಂದ್ರೆ, ಈಗ ನಮ್ಮ ರಘುನಾಥರಾಯರು ಹೇಳಿದರು ಅಧಿಕ ಮಾಸ ಬರ್ತಾ ಇದೆ ಅಂತ. ಯಾವುದೇ ಮಾಸವಾಗಲಿ ನಾವು ವಿಶೇಷವಾದ ಕರ್ಮಗಳನ್ನು ಮಾಡ್ತೇವೆ. ಅಧಿಕ ಮಾಸದಲ್ಲಿ ಕೆಲವು ವಿಶೇಷ ಕರ್ಮಗಳನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಈ ಕರ್ಮಗಳೇನಿವೆ ಆ ಕರ್ಮ ಬಂಧಕವೋ ಕರ್ಮ ಮೋಚಕವೋ ಅಂತ ಒಂದು ಪ್ರಶ್ನೆ. ಕರ್ಮ ಜಿಜ್ಞಾಸೆ ಅಂತೀವಲ್ಲ ಹಾಗೆ. ಶಾಸ್ತ್ರ ಹೇಳುತ್ತೆ ಕರ್ಮಗಳೇ ಬಂಧಕ. ತುಂಬಾ ಈ ಕರ್ಮಗಳು ಎಷ್ಟಿವೆ, ಏನ್ ಕತೆ, ಅವು ಹೇಗೆ ಬಂಧಕ ಅನ್ನುವುದನ್ನ ತಿಳಿಸಿ
ಆ ಕರ್ಮಗಳ ಪಾಶದಿಂದ ನಾವು ಹೇಗೆ ಹೊರಗೆ ಬರಬೇಕು, ಅದಕ್ಕೆ ಏನು ಉಪಾಯ ಅನ್ನುವುದನ್ನ ಈ ಕರ್ಮ ವಿಮೋಚನ ಸಂಧಿಯಲ್ಲಿ ಜಗನ್ನಾಥದಾಸರು ನಮಗೆ ತಿಳಿಸಿಕೊಡ್ತಾರೆ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಕೃಷ್ಣಾಮೃತ ಮಹಾರಣವ ಅನ್ನುವ ಗ್ರಂಥದಲ್ಲಿ ಕೆಲವು ಶ್ಲೋಕಗಳನ್ನು ಕೊಡ್ತಾರೆ. ಮುನಿಹಿ ಸುಕರ್ಮಶೀಲೋಪಿ ತಿಷ್ಟನ್ ಏಕದಿನೇ ದಿನೇ ದಶಾವರಾಣಾಂ ದೇಹಾನಾಂ ಕಾರಣಂ ಪ್ರತಿಪದ್ಯತೆ. ವಾಯುಪುರಾಣದ ವಾಕ್ಯ ಇದು. ಆಚಾರ್ಯರು ಹೇಳುವಾಗ ಜೀವಂ ದಶಾದೂರ್ಧ್ವಂ ಪುರುಷೋ ನಿಮಿಷೇಣತು ದಶಾವರಾಣಾಂ ದೇಹಾನಾಂ ಕಾರಣಾನಿ ಕರೋತ್ಯಯಂ. 14 ವರ್ಷದ ಮೇಲ್ಪಟ್ಟ ಗಂಡಾಗಲಿ ಹೆಣ್ಣಾಗಲಿ ಒಂದು ದಿನಕ್ಕೆ ಎಷ್ಟು ಕರ್ಮಗಳನ್ನ ಮಾಡುತ್ತಾನೆ ಅಂದ್ರೆ 10 ಜನ್ಮಕ್ಕೆ ಬೇಕಾದಷ್ಟು ಕರ್ಮವನ್ನು ಮಾಡ್ತಾನೆ. ಇದು ವಾಯುಪುರಾಣದ ವಾಕ್ಯ. ಆಚಾರ್ಯ ಕೊಟ್ಟಿರತಕ್ಕಂಥ ವಾಕ್ಯದಲ್ಲಿ ಹಾಗಿಲ್ಲ. ನಿಮಿಷೇಣತು ಅಂತ ಒಂದು ಪಾಠ ಇದೆ, ನಿಯಮೇನತು ಅಂತ ಒಂದು 2 ಪಾಠಗಳಿವೆ. ಬೇಡ, ಅದನ್ನೇ ತಗೋಣ. ಒಂದು ದಿವಸಕ್ಕೆ ತಗೋಣ. ಒಂದು ದಿವಸಕ್ಕೆ ಎಷ್ಟು ಕರ್ಮ ಮಾಡ್ತೇವೆ ಅಂದ್ರೆ 10 ಜನ್ಮಗಳಿಗೆ ಬೇಕಾಗುವಷ್ಟು ಕರ್ಮ ಮಾಡ್ತೇವೆ. ಬಹಳ ದಿವಸ ಬದುಕಿದ್ದಾನೆ ಅಂದ್ರೆ ಅಷ್ಟು ಇಂಟು 10 ಮಾಡಿಬಿಡ್ರಿ. ಅಷ್ಟು ಜನ್ಮಗಳು ಬರುವಷ್ಟು ಕರ್ಮಗಳನ್ನ ನಾವೇ ಮಾಡಿದ್ದೇವೆ. ಇದು ಒಂದು ಜನ್ಮದ್ದು. ಅನಾದಿ ಕಾಲದಿಂದ ಜೀವರಿದ್ದಾರೆ. ಅನಾದಿ, ಆದಿ ಇಲ್ಲದ್ದು ಅನಾದಿ. ದಟ್ ವಿಚ್ ಹಾಸ್ ನೋ ಬಿಗಿನಿಂಗ್ ಅಂತ ಅರ್ಥ. ಹಾಗಾದ್ರೆ ಅನಾದಿ ಕಾಲದಿಂದಲೂ ಕರ್ಮಗಳನ್ನ ಜೀವ ಮಾಡ್ತಾನೆ ಇದ್ದಾನೆ. ಹಾಗಾದ್ರೆ ನಾನೇ ಮಾಡಿದ ಕರ್ಮಗಳು ಎಷ್ಟಿವೆ ಅಂದ್ರೆ ಅದು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಿಮಾಲಯ ಪರ್ವತದಷ್ಟು ರಾಶಿ 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 ಕರ್ಮಗಳು ನಮ್ಮದೇ ಬಿದ್ದಿದೆ. ಆ ಎಲ್ಲಾ ಕರ್ಮಗಳನ್ನ ನಾನು ಅನುಭವಿಸಿ ಕೊನೆಗೆ ಎಲ್ಲ ಕರ್ಮಗಳನ್ನ ಕಳ್ಕೊಂಡು ನಾನು ಮುಕ್ತನಾಗ್ತೇನೆ ಅಂದ್ರೆ ಇದು ಸಾಧ್ಯವೇ ಇಲ್ಲ. ಹಾಗಾದ್ರೆ ಕರ್ಮ ಬಂಧಕ, ಕರ್ಮ ಮೋಚಕ. ಕರ್ಮ ಬಂಧಕ ಅಂದ ಮೇಲೆ ಕರ್ಮ ಮಾಡೋದು ಬಿಟ್ಕೊಳ್ಳೋಣ. ಕರ್ಮನೇ ಸಂಸಾರಕ್ಕೆ ಕಾರಣ ಅಂದ್ರೆ ಹಾಗಾದ್ರೆ ನಾಳೆಯಿಂದ ಕರ್ಮ ಮಾಡೋದು ಬಿಟ್ಕೊಳ್ಳೋಣ ಅಂತಂದ್ರೆ ಕರ್ಮಗಳನ್ನ ಮಾಡದೇ ಇರ್ಲಿಕ್ಕೆ ಆಗುವುದೇ ಇಲ್ಲ. ಅದು ಜೀವನ ಸ್ವಭಾವ. ನಹಿ ಕಶ್ಚಿತ್ ಕ್ಷಣಮಪಿ ಜಾತುದಿಷ್ಟದ್ಯ ಕರ್ಮಕೃತ. ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ಅರ್ಜುನ ಯಾವ ಕರ್ಮಗಳನ್ನ ಮಾಡದೆ ಇರ್ಲಕ್ಕೆ ಬರೋದೇ ಇಲ್ಲ ಈ ಜೀವಕ್ಕೆ. ನಾ ಏನ್ ಮಾಡಲ್ರಿ, ಒಂದ್ ಕಡೆ ಕೂತಿರ್ತೀನಿ ಅಂದ್ರೆ ಒಂದು ಕಡೆ ಕೂತಿದ್ದೀಯಲ್ಲ, ಕೂಡುವುದೇ ಒಂದು ಕರ್ಮ. ಅದು ಬೇಡ, ಮಾನಸಿಕ ಕರ್ಮ. ಹಾಗಾದ್ರೆ ಕರ್ಮದಲ್ಲಿ ಮಾನಸಿಕ, ವಾಚನಿಕ, ಕಾಯಿಕ ಅಂತ 3 ರೀತಿಯ ಕರ್ಮಗಳಿವೆ. ಮನಸ್ಸು ಹುಚ್ಚಾಪಟ್ಟಿಯಾಗಿ ಓಡ್ತಾ ಇರ್ತದೆ. ಯಾಕೆ ಓಡುತ್ತೆ, ಎಲ್ಲಿಗೆ ಹೋಗುತ್ತೆ, ಏನ್ ಮಾಡುತ್ತೆ, ಅದೊಂದು ವಿಚಿತ್ರ. ಪ್ರತಿಯೊಬ್ಬರ ಮನಸ್ಸು ಅದು ವಿಚಿತ್ರ ಇದೆ. ಅದು ಯಾಕೆ ಓಡ್ತದೆ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ, ನಮ್ಮ ಕಂಟ್ರೋಲಲ್ಲೇ ಇಲ್ಲ ಅದು. ಅರೆ ಯಾಕೆ ಇಷ್ಟು ಓಡುತ್ತೆ ಇದು ಮನಸ್ಸು, ಎಲ್ಲೆಲ್ಲೋ ಹೋಗುತ್ತೆ, ಏನೇನೋ ಮಾಡುತ್ತೆ, ಆಶ್ಚರ್ಯ ಇದೆ ಅದೊಂದು. ಹಾಗಾದ್ರೆ ಏನಾಯ್ತು, ಈಗ ಕರ್ಮ ಬಹಳ ಗಹನ ಇದೆ. ಈ ಕರ್ಮದ ಸ್ವರೂಪವನ್ನ ತಿಳಿಯುವುದು ಕಷ್ಟ ಅಂತ ಹೇಳುತ್ತೆ ಶಾಸ್ತ್ರ. ಕರ್ಮಗಳ ಬಗ್ಗೆ ತಿಳಿಯುವುದು ಬಹಳ ಕಷ್ಟ ಇದೆ. ವಿಜಯದಾಸರಂತಾರೆ, ಒಂದು ಕರ್ಮದೊಳನಂತ ಕರ್ಮ, ಕರ್ಮದ ದಾರಿ ಕೊನೆಗಂಡವರಿಲ್ಲವೋ. ವಿಜಯದಾಸರ ಮಾತು. ಎಲ್ಲ ಗಹನವಾಗಿದೆ ಒಂದೊಂದು ಕರ್ಮಗಳು. ಹಾಗಾದ್ರೆ ಈ ಕರ್ಮಗಳೇನಿವೆ, ಕರ್ಮಗಳನ್ನ ಈ ಹರಿಕಥಾಮೃತ ಸಾರಕ್ಕೇನು ವ್ಯಾಖ್ಯಾನಗಳಿವೆ. ಜಗತ್ತಿನಲ್ಲಿ ಒಂದೇ ಒಂದು ಗ್ರಂಥ
ಪ್ರಾಕೃತವಾದ ಭಾಷೆಯಲ್ಲಿರುವ ಒಂದೇ ಒಂದು ಗ್ರಂಥಕ್ಕೆ ಸಂಸ್ಕೃತದ ವ್ಯಾಖ್ಯಾನ ಇರುವುದು ಜಗತ್ತಲ್ಲಿ ಒಂದೇ ಒಂದು ಅದು ಹರಿಕಥಾ. ಸಂಸ್ಕೃತದಲ್ಲಿರುವ ಗ್ರಂಥಗಳಿಗೆ ಕನ್ನಡದಲ್ಲಿ ಅದರ ವಿವರಣೆ ಕೊಡತಕ್ಕಂಥದ್ದು ವ್ಯಾಖ್ಯಾನ ಮಾಡುವುದು ಇದೆ ಪ್ರಾಕೃತ ಭಾಷೆಗಳಲ್ಲಿ. ಆದರೆ ಒಂದು ಪ್ರಾಕೃತ ಭಾಷೆಗೆ ಸಂಸ್ಕೃತದಲ್ಲಿ ವ್ಯಾಖ್ಯಾನವನ್ನ ಮಾಡಿರತಕ್ಕಂಥದ್ದು ಅಂದ್ರೆ ಅದು ಹರಿಕಥಾಮೃತ ಸಾರ. ಅದರಿಂದಲೇ ಗೊತ್ತಾಗತ್ತೆ ಅದು ಎಷ್ಟು ಕಠಿಣವಾದ ಗ್ರಂಥ ಅಂತ. ಏನೋ ಕನ್ನಡ ನಾವು ಅರ್ಥ ಮಾಡ್ಕೊಂತೇವೆ ಒಂದು ಕೈ ಹಾಕಿದ್ರೆ ಅದು ಸುಲಭವಾಗಿ ಅರ್ಥ ಆಗುವುದಿಲ್ಲ, ವಿಪರೀತವಾಗಿ ಅರ್ಥ ಆಗುತ್ತೆ. ಹಾಗಾಗಿ ಯಾಕೆ ಹೇಳಿದೆ, ಆ ವ್ಯಾಖ್ಯಾನಕಾರರು ಕರ್ಮಗಳನ್ನ 16 ರೀತಿಯಲ್ಲಿ ಅದನ್ನ ವಿಂಗಡಣೆ ಮಾಡ್ತಾರೆ. ಒಟ್ಟಾರೆ ಕರ್ಮಗಳನ್ನ 3 ರೀತಿ ವಿಂಗಡಣೆ ಮಾಡಬಹುದು. ಯಾವ್ದ್ಯಾವುದು? ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ, ಕಾಮ್ಯ ಕರ್ಮ ಅಂತ 3 ರೀತಿಯಲ್ಲಿ ಕರ್ಮಗಳ ವಿಂಗಡಣೆಯನ್ನು ಮಾಡಬಹುದು. ನಿತ್ಯ ಕರ್ಮ ಅಂದ್ರೆ ಏನು? ಸ್ನಾನ, ಸಂಧ್ಯಾವಂದನ, ಜಪ, ಪೂಜೆ, ವೈಶ್ವದೇವ, ದಾನ ಧರ್ಮಗಳು, ಇವು ನಿತ್ಯ ಕರ್ಮಗಳು. ನಿತ್ಯವೂ ದಾನ ಮಾಡಬೇಕಂತಿದೆ. ನಿತ್ಯವೂ ಏನೋ ಒಂಚೂರಾದ್ರೂ ದಾನ ಮಾಡಬೇಕು ಅಂತ ಶಾಸ್ತ್ರ. ಇವು ನಿತ್ಯ ಕರ್ಮಗಳು, ಅವು ಮಾಡಲೇಬೇಕು. ಮಾಡದೇ ಇದ್ರೆ ಪಾಪ. ಅರ್ಥ ಆಯ್ತಲ್ಲ? ಮಾಡದೇ ಇದ್ರೆ ಪಾಪ. ಹಂಗಿದೆ, ಅದು ಬಹಳ ವಿಚಿತ್ರವಾಗಿದೆ. ಅದಕ್ಕೆ ವಿಶೇಷವಾದ ಫಲ ಏನಿಲ್ಲ. ಗೊತ್ತಾಯ್ತಲ್ವಾ? ಅದು ನಿತ್ಯ ಕರ್ಮ, ಅದು ಮಾಡಲೇಬೇಕು. ಇನ್ನು ನೈಮಿತ್ತಿಕ ಕರ್ಮಗಳಿರ್ತವೆ. ನೈಮಿತ್ತಿಕ ಕರ್ಮ ಅಂದ್ರೆ ಸೂರ್ಯ ಚಂದ್ರ ಗ್ರಹಣ ಬರ್ತದೆ, ಆ ಗ್ರಹಣ ಕಾಲದಲ್ಲಿ ಮಾಡುವಂತಹ ಕರ್ಮಗಳಿರ್ತವೆ. ಹಾಗಾಗಿ ಆ ಕಾಲದಲ್ಲಿ ಅಮಾವಾಸ್ಯ, ಪೌರ್ಣಿಮಾ, ಅಧಿಕ ಮಾಸ ಬಂತು ನೋಡಿ, ಆಗ ಅಧಿಕ ಮಾಸದಲ್ಲಿ ಮಾಡುವ ಕರ್ಮಗಳು ಕೆಲವನ್ನ ಅಧಿಕ ಮಾಸದಲ್ಲೇ ಮಾಡಬೇಕು. ನೋಡಿ, ನಿತ್ಯ ಕರ್ಮ, ಸ್ನಾನ ಸಂಧ್ಯಾ ನಿತ್ಯ ಕರ್ಮ, ಅದನ್ನು ಅಧಿಕ ಮಾಸದಲ್ಲೇ ಮಾಡಬೇಕು. ಅದಲ್ಲದೆ ಅಧಿಕ ಮಾಸದಲ್ಲಿಯೇ ವಿಶೇಷವಾಗಿ ಮಾಡುವ ಕರ್ಮಗಳಿರ್ತವೆ. 33 ಅಪೂಪದಾನ, ಅದು ಎಂದೆಂದೂ ಮಾಡಲ್ಲ, ಅದು ಅಧಿಕ ಮಾಸದಲ್ಲೇ ಮಾಡಬೇಕು. ಹೀಗೆ ದಕ್ಷಿಣಾಯನ ಕಾಲ, ಉತ್ತರಾಯಣ ಪರ್ವಕಾಲ, ಇವೆಲ್ಲ ನೈಮಿತ್ತಿಕವಾದ ಕರ್ಮಗಳು. ಇನ್ನ ಕಾಮ್ಯ ಕರ್ಮ ಅಂತ ಇರ್ತದೆ. ಏನದು ಕಾಮ್ಯ ಕರ್ಮ ಅಂದ್ರೆ? ಹಣಕ್ಕೋಸ್ಕರವಾಗಿ ಹೆಂಡತಿ, ಮಕ್ಕಳು, ಮನೆ, ಮಠ, ಕಾರು, ಬಂಗ್ಲೋ, ಇದಕ್ಕಾಗಿ ಮಾಡುವ ಕರ್ಮಗಳೇನಿವೆ ಅವು ಕಾಮ್ಯ ಕರ್ಮಗಳು. ಒಟ್ಟಾರೆ ಈ 3 ವಿಧವಾದ ಕರ್ಮಗಳು ಅಂತೇನಿವೆ ಅವುಗಳನ್ನ 16 ರೀತಿಯಲ್ಲಿ ವಿಂಗಡಣೆ ಮಾಡಿದ್ದಾರೆ. 16 ರೀತಿಯಲ್ಲಿ ಕರ್ಮಗಳಿರ್ತವೆ. ಯಾವ್ಯಾವ? ಸಬೀಜ ಕರ್ಮ, ನಿರ್ಬೀಜ ಕರ್ಮ, ಪಾಪ ಬೀಜ ಪುಣ್ಯ ಕರ್ಮ, ಪುಣ್ಯ ಬೀಜ ಪಾಪ ಕರ್ಮ, ಜ್ಞಾತ ನಿರ್ಬೀಜ ಪುಣ್ಯ ಕರ್ಮ, ಅಜ್ಞಾತ ನಿರ್ಬೀಜ ಪುಣ್ಯ ಕರ್ಮ, ಜ್ಞಾತ ನಿರ್ಬೀಜ ಪಾಪ ಕರ್ಮ, ಅಜ್ಞಾತ ನಿರ್ಬೀಜ ಪಾಪ ಕರ್ಮ, ನಿತ್ಯ ಕರ್ಮ, ನೈಮಿತ್ಯ ಕರ್ಮ, ಕಾಮ್ಯ ಕರ್ಮ, ನಿಷ್ಕಾಮ ಕರ್ಮ, ದೈಶಿಕ ಕರ್ಮ, ದೈಹಿಕ ಕರ್ಮ, ಕಾಲಿಕ ಕರ್ಮ, ಸ್ವಾಭಾವಿಕ ಕರ್ಮ ಅಂತ 16 ರೀತಿಯ ಕರ್ಮಗಳನ್ನು ಮಾಡಿದ್ದಾರೆ. ಈ ಎಲ್ಲ ಕರ್ಮಗಳೇನಿವೆ, ಈ ಕರ್ಮಗಳೇ ಸಂಚಿತ, ಆಗಾಮಿ, ಪ್ರಾರಬ್ಧ ಎಂಬುದಾಗಿ ಅವು 3 ಸ್ವರೂಪದಲ್ಲಿವೆ. ಅನಾದಿ ಕಾಲದಿಂದ ಜೀವ ಕರ್ಮಗಳನ್ನೇನು ಮಾಡ್ತಾ ಬಂದಿದ್ದಾನಲ್ವಾ, ನಾವೇ ಮಾಡಿದ್ದು, ಅದೆಲ್ಲ ಸಂಚಿತ ಕರ್ಮಗಳು. ಇವತ್ತಿನವರೆಗೆ ಏನು ಮಾಡ್ತೇನೆ ಅದೆಲ್ಲ ಸಂಚಿತ ಕರ್ಮ. ಮುಂದೇನು ಕರ್ಮಗಳನ್ನು ಮಾಡ್ತೇನಲ್ಲ, ಈ ಒಂದು ಜನ್ಮದಲ್ಲೇ ಮುಂದೆ ನಾಳೆ ಇನ್ನು ನೆಕ್ಸ್ಟ್ ಅವರಿಂದ ಏನೇನು ಮಾಡ್ತೇನೆ ಕರ್ಮಗಳು ಗೊತ್ತಿಲ್ಲ. ಮುಂದೆ ಅನೇಕ ಜನ್ಮಗಳಿವೆ ಮೋಕ್ಷಕ್ಕೆ ಹೋಗೋರಿಗೆ. ಮುಂದೆಲ್ಲ ಏನು ಕರ್ಮಗಳನ್ನ ಮಾಡ್ತೇವೆ ಅದೆಲ್ಲ ಆಗಾಮಿ ಕರ್ಮ. ಯಾವ ಹಿಂದೆ ನಾವೇ ಮಾಡಿರ್ತೇವೆ ಕರ್ಮಗಳನ್ನ, ಆ ಸಂಚಿತ ಕರ್ಮಗಳಲ್ಲಿ ಯಾವ ಕರ್ಮಗಳು ಫಲ ಕೊಡುವುದಕ್ಕೆ ಆರಂಭ ಮಾಡಿರ್ತವೆ ಅದು ಪ್ರಾರಬ್ಧ ಕರ್ಮ. ಏನ್ ಮಾಡೋದ್ರಿ, ನಮ್ಮ ಪ್ರಾರಬ್ಧ ಅಂತೀವಿಲ್ಲ, ಅಂದ ಮೇಲೆ ಯಾವ ಕರ್ಮ ನಾವೇ ಹಿಂದೆ ಮಾಡಿರ್ತೇವೆ, ಮಾಡಿದ್ದುಣ್ಣೋ ಮಹಾರಾಯ ಅಂತ ನಾವೇ ಮಾಡಿದ ಕರ್ಮಗಳೇನಿವೆ ಅದರ ಫಲಗಳನ್ನ ಕೊಡುವುದಕ್ಕೆ ಆ ಕರ್ಮ ಆರಂಭ ಮಾಡಿರ್ತದೆ, ಅದು ಪ್ರಾರಬ್ಧ ಕರ್ಮ ಅಂತ ಅನಿಸಿಕೊಳ್ತದೆ. ಹೀಗೆ 3 ರೀತಿಯ ಕರ್ಮಗಳಾಗಿರ್ತಕ್ಕಂಥದ್ದಿದೆ.
ಇದರಲ್ಲಿ ಒಂದೆರಡು ಬಹಳ ಡೀಟೇಲ್ ಇದೆ ಅಂತ ಹೇಳಿದ್ದೇನೆ. ಒಂದೆರಡು ಉದಾಹರಣೆ ಕೊಟ್ಟು ಮೊದಲನೇ ನುಡಿಗೆ ಹೋಗೋಣ. ಮೊದಲನೇದೇ ನೋಡಿ, ಪಾಪ ಬೀಜ ಪುಣ್ಯ ಕರ್ಮ ಅಂದ್ರೆ ಏನು? ಪಾಪ ಬೀಜ ಪುಣ್ಯ ಕರ್ಮ ಅಂದ್ರೆ ಮೇಲ್ನೋಟಕ್ಕೆ ಪುಣ್ಯ ಕರ್ಮ, ಆದ್ರೆ ಪಾಪದ ಬೀಜವನ್ನ ಬಿತ್ತುತ್ತಾ ಇರುತ್ತೆ. ಮೇಲ್ನೋಟಕ್ಕೆ ಪುಣ್ಯ ಕರ್ಮವೇ, ಆದ್ರೆ ಒಳಗಡೆನೇ ಪಾಪ ಬರ್ತಾ ಇರ್ತದೆ. ಹೇಗೆ ಅಂದ್ರೆ, ಈಗ ನಾನೇ ತಗೊಳ್ಳಿ, ಪ್ರವಚನ ಮಾಡ್ತಾ ಇದ್ದೇನೆ. ನಾ ಪ್ರವಚನ ಮಾಡ್ತಾ ಇದ್ದೇನೆ, ನಾ ಮಹಾ ಪಂಡಿತ, ಕೂತವರೆಲ್ಲ ಮೂರ್ಖರು ಅಂತ ತಿಳ್ಕೊಂಡು ನಾನು ಗರ್ವದಿಂದ ಮದದಿಂದ ನಾನು ಆ ರೀತಿ ಪ್ರವಚನವನ್ನ ಮಾಡಿದರೆ, ಮಾಡ್ತಾ ಇರುವುದು ಪ್ರವಚನ, ಹೇಳ್ತಾ ಇರುವುದು ಹರಿಕಥಾಮೃತ ಸಾರವೇ, ಭಗವಂತನ ಒಳ್ಳೆ ಕರ್ಮವೇ, ಪುಣ್ಯ ಕರ್ಮವೇ, ಆದ್ರೆ ಒಳಗಡೆ ಪಾಪ ಬರ್ತಾರೆ. ಕರ್ಮ ಆಯ್ತಲ್ವಾ? ಹಾಗಾದ್ರೆ ಮೇಲ್ನೋಟಕ್ಕೆ ಪುಣ್ಯ ಕರ್ಮ, ಒಳಗಡೆನೆ ಪಾಪ ಬರ್ತಾ ಇದೆ. ಈ ತರ ಕರ್ಮಗಳನ್ನು ಸಾಕಷ್ಟು ಮಾಡ್ತೇವೆ. ಅವ್ರು ಮಾಡ್ತಾರಾ? ನಾವು ಮಾಡ್ತೀವಿ. ಅವ್ರು ಒಂದು ಪೆಂಡಲ್ ಹಾಕಿದ್ರ, ನಾವು 2 ಪೆಂಡಲ್ ಹಾಕಿದ್ವಿ. ಹಾಗಾದ್ರೆ ಕಾಂಪಿಟೀಷನ್ನಿಗೆ ನಾವು ಮಾಡ್ತಾ ಇದ್ದೇವೆ. ಹರಿವಾಯು ಗುರುಗಳ ಪ್ರೀತ್ಯರ್ಥವಾಗಿ ನಾವು ಮಾಡಬೇಕು ಅಂತ ನಮ್ಮ ತಲೆಯಲ್ಲಿಲ್ಲ. 10 ಜನ ಬರಬೇಕು. ನನ್ನ ಪ್ರವಚನ ಎಷ್ಟು ಜನ ನೋಡ್ಯಾರೆ? 16,000 ಜನ ನೋಡ್ಯಾರ್ರಿ, 20,000 ಜನ ಅಂದ್ರೆ ನನಗೆ ಯಾವತ್ತಿದ್ರೂ ಕೂಡ ನನಗೆ ಪ್ರಚಾರ ಬೇಕು. ಹಾಗಾಗಿ ನನಗೆ ಪ್ರಚಾರ ಬೇಕು. ಇದೇನ್ ನಾವು ಮಾಡ್ತೇವಲ್ವಾ, ಇದು ಕೂಡ ಏನಾಗುತ್ತೆ, ಒಳಗೆ ಪಾಪದ ಬೀಜವನ್ನ ಬಿತ್ತುತ್ತಾ ಇರ್ತದೆ. ಹಾಗಾದ್ರೆ ಮೇಲ್ನೋಟಕ್ಕೆ ಅದು ಪುಣ್ಯ ಕರ್ಮ, ಅದರ ಒಳಗೆ ಪಾಪ ಬರ್ತಾ ಇದೆ. ಇದಕ್ಕೆ ಉಲ್ಟಾ ಇನ್ನೊಂದು ಕರ್ಮ ಇದೆ, ಮೇಲ್ನೋಟಕ್ಕೆ ಅಧರ್ಮ, ಅದರ ಒಳಗಡೆ ಪುಣ್ಯದ ಬೀಜವನ್ನ ಬಿತ್ತುತ್ತಾ ಇರ್ತದೆ. ಅದು ಹೇಗೆ ಅಂದ್ರೆ, ಒಂದು 4 ಜನ ಯಾರೋ ಬ್ರಾಹ್ಮಣನನ್ನ ಅಟ್ಟಿಸಿಕೊಂಡು ಬಂದ್ರು ಅಂತ ತಿಳ್ಕೊಳ್ಳಿ, ಟೆರರಿಸ್ಟ್ಗಳು. ಓಡೋಡು ಬಂದ, ಅವನು ನಿಮ್ಮನೆ ಒಳಗೋ ಎಲ್ಲೋ ಬಂದ, ಒಳಗಡೆ ಬಚ್ಚಿಟ್ಟುಕೊಂಡ. ಆ ಟೆರರಿಸ್ಟ್ಗಳು ಓಡಿ ಬರ್ತಾರೆ, ಇಂಥ ಒಬ್ಬ ವ್ಯಕ್ತಿ ಬರ್ತಾ ಇದ್ದಾನೆ, ಎಲ್ಲಿದ್ದಾನ ಅವನು ಅಂತ ಕೇಳಿದ್ರೆ, ಸತ್ಯಂ ವದ, ಸತ್ಯವನ್ನ ಹೇಳಬೇಕು. ಹೌದು, ಇಂಥ ವ್ಯಕ್ತಿ ಇಲ್ಲಿ ಬಂದ, ನಮ್ಮ ಮನೆ ಒಳಗಡೆ ಬಚ್ಚಿಟ್ಕೊಂಡಿದ್ದಾನೆ ಅಂತ ಹೇಳಿಬಿಟ್ರೆ ಆ ಬ್ರಾಹ್ಮಣನ ಕೊಂದೇ ಬಿಡ್ತಾರೆ ಅವರು ಟೆರರಿಸ್ಟ್ಗಳು. ಅಂತಹ ಸಂದರ್ಭದಲ್ಲಿ ಸುಳ್ಳು ಹೇಳಬೇಕು. ಸುಳ್ಳು ಹೇಳುವುದು ಪಾಪ. ಹಾಗಾದ್ರೆ ಮೇಲ್ನೋಟಕ್ಕೆ ಪಾಪ ಕರ್ಮ ಆದ್ರೂ ಒಳಗಡೆ ಪುಣ್ಯದ ಬೀಜವನ್ನು ಬಿತ್ತಾರೆ. ಹೀಗೆ ತುಂಬಾ ಡೀಟೇಲ್ ಇದೆ ಇದೆಲ್ಲವೂ ಕೂಡ. ಇನ್ನೊಂದು ಯಾವುದೋ ಅಜ್ಞಾತ ನಿರ್ಬೀಜ ಪಾಪ ಕರ್ಮ ಅಂತ ಇರ್ತದೆ. ಅದ್ಯಾವುದು ಅಂತ ಕೇಳಿದ್ರೆ, ಈಗ ಅಜ್ಞಾತ ಅಂದ್ರೆ ಗೊತ್ತಿಲ್ಲದೆ ಇರೋದು. ಗೊತ್ತಿಲ್ಲದೆ ಅನೇಕ ಕ್ರಿಮಿ ಕೀಟಗಳನ್ನ ಕೊಲ್ತಾ ಇರ್ತೇವೆ ನಾವು, ಅದರಿಂದಲೂ ಪಾಪ ಬರ್ತಾ ಇರ್ತದೆ. ಗೊತ್ತಿದ್ದು ಮಾಡುವುದು ಬೇರೆ, ಗೊತ್ತಿಲ್ಲದೆ ಮಾಡತಕ್ಕಂಥದ್ದು ಬೇರೆ. ಹೀಗೆ 16 ರೀತಿಯಲ್ಲಿ ಕರ್ಮಗಳ ವಿಂಗಡಣೆಯನ್ನ ಮಾಡಿಕೊಟ್ಟಿದ್ದಾರೆ ಇಲ್ಲಿ. ಒಟ್ಟಾರೆ ಈ ಕರ್ಮಗಳೇನಿವೆ, ಈ ಕರ್ಮಗಳು ಯಾರ ಅಧೀನ? ನಾನೇ ಸ್ವತಂತ್ರವಾಗಿ ಕರ್ಮ ಮಾಡ್ತೇನೆ? ತೇನ ವಿನ ತೃಣಮಪಿ ನ ಚಲತಿ ಅಂತ ಇದೆ. ಹಾಗಾದ್ರೆ ಈ ಕರ್ಮಗಳು ಯಾರ ಅಧೀನ? ಈ ಕರ್ಮಗಳು ಹೇಗೆ ನಡೀತವೆ? ಒಂದು ಕರ್ಮವನ್ನು ನಾನು ಮಾಡಬೇಕು, ಈಗ ಹೇಳಿದೆ, ಮಾನಸಿಕವಾದ ಕರ್ಮಗಳು ಬೇರೆ, ದೈಹಿಕವಾದ ಕರ್ಮಗಳನ್ನತಕ್ಕಂಥದ್ದು ಬೇರೆ, ವಾಚನಿಕವಾದ ಕರ್ಮಗಳು ಬೇರೆ. ಈ ಕರ್ಮಗಳನ್ನು ನಾನು ಮಾಡುವಾಗ ಒಳಗಡೆ ನನ್ನಷ್ಟಕ್ಕೆ ನಾನೇ ಮಾಡ್ತೇನೋ? ಒಟ್ಟಾರೆ ಈ ಕರ್ಮಗಳು ಹೇಗೆ ನಡೀತವೆ ನನ್ನಿಂದ? ಅಂದ್ರೆ ದ ವೆರಿ ಆಕ್ಷನ್ ಅಂತ ಏನಂತೀವಿ ನಾವು, ನಮ್ಮಲ್ಲಿ ಆಕ್ಟಿವಿಟಿ ಅನ್ನತಕ್ಕಂಥದ್ದು ಏನಿರ್ತದೆ, ಇದು ಯಾರು ಮಾಡ್ತಾರೆ, ಹೇಗೆ ನಡೀತವೆ? ಉದಾಹರಣೆಗೆ ವಾಚನಿಕವಾದ ಕರ್ಮ. ಈಗ ನಾನು ಶಬ್ದಗಳನ್ನು ಉಪಯೋಗಿಸ್ತಾ ಇದ್ದೇನೆ, ನಾನು ಪ್ರವಚನ ಮಾಡ್ತಾ ಇದ್ದೇನೆ. ಶಬ್ದ ನನ್ನ ಬಾಯಿಂದ ಹೇಗೆ ಹೊರಡುತ್ತೆ, ಅದು ನಿಮ್ಮ ಕಿವಿವರೆಗೆ ಹೇಗೆ ಬರುತ್ತೆ, ಅದನ್ನ ಶಬ್ದಗಳನ್ನ ಹೇಗೆ ಗ್ರಹಣ ಮಾಡುತ್ತೆ ಶ್ರೋತ್ರೇಂದ್ರಿಯ, ಆ ಶಬ್ದಗಳನ್ನು ಅರ್ಥ ಮಾಡಿಕೊಳ್ಳಕ್ಕೆ ಹೇಗೆ ಪ್ರಯತ್ನ ಮಾಡುತ್ತೆ, ಅದಕ್ಕೆ ಹೇಗೆ ನೀವು ತಲೆ ಹಾಕ್ತೀರಾ, ಏನೋ ಮಾಡ್ತೀರಾ, ರೆಸ್ಪಾಂಡ್ ಮಾಡ್ತಾ ಇದ್ದೀರಾ. ಇದೇನು ನಡೀತಾ ಇದೆಯಲ್ಲ, ಈ ಕ್ರಿಯೆ, ಈ ಪ್ರಾಸೆಸ್ ಅಂತ ಏನಂತೀವಿ, ಇದು ಹೇಗೆ ನಡೀತಾ ಇದೆ? ಪಟ ಪಟ ಮಾತಾಡ್ತಿದ್ದೀವಿ, ವ್ಯವಹಾರ ಮಾಡ್ತಾ ಇದ್ದೀವಿ, ಇದು ಹೇಗೆ ನಡೀತಾ ಇದೆ?
ಶಬ್ದ ನನ್ನ ಬಾಯಿಂದ ಹೇಗೆ ಬರ್ತದೆ, ಆ ಶಬ್ದದಲ್ಲಿ ಆ ಅರ್ಥ ಅನ್ನುವುದು ಹೇಗಿದೆ, ಅದು ನಾನು ಹೆಂಗೆ ಅದನ್ನು ರಿಸೀವ್ ಮಾಡ್ತಾ ಇದ್ದೇನೆ, ಹೇಗೆ ಅರ್ಥ ಮಾಡ್ಕೊಳ್ತಾ ಇದ್ದೇನೆ. ಸೊ ಇದು ಟೋಟಲಿ ಪ್ರಾಸೆಸ್ ಏನಿದೆ, ಇದಕ್ಕೆ ಎಕ್ಸ್ಪ್ಲನೇಷನ್ ಅನ್ನತಕ್ಕಂಥದ್ದು ಸೈನ್ಸ್ ಅಲ್ಲಿ ಇಲ್ಲ. ವಾಟ್ ಮೇಕ್ಸ್ ಎ ಮೈಂಡ್ ಟು ಥಿಂಕ್, ಇದು ಬಹಳ ವಿಚಿತ್ರವಾಗಿದೆ. ಒಂದು ಕಡೆ ಕೂತು ವಿಚಾರ ಮಾಡಿ ಹೌದಲ್ಲ, ಇಷ್ಟು ಶಬ್ದಗಳು ಉಪಯೋಗಿಸ್ತಾ ಇದ್ದೀವಿ, ಅದು ಹೇಗೆ ನಮ್ಮ ಕಿವಿ ತನಕ ಬರ್ತದೆ, ಆ ಶಬ್ದ ಹೆಂಗೆ ರಿಸೀವ್ ಮಾಡ್ತದೆ, ಹೇಗೆ ಆ ಶಬ್ದಗಳಿಗೆ ಅರ್ಥ ಮಾಡ್ಕೊಳ್ತೇವೆ ನಾವು, ಅದರಿಂದ ಹೆಂಗೆ ಜ್ಞಾನ ಬರ್ತದೆ, ಇದು ಯಾರು ಮಾಡ್ತಾ ಇದ್ದಾರೆ? ಶಬ್ದ ನಾನು ಸೃಷ್ಟಿ ಮಾಡಿಲ್ಲಲ್ಲ, ಶಬ್ದವನ್ನು ಸೃಷ್ಟಿ ಮಾಡಿದವರು ಯಾರು? ಶಬ್ದ ಜಡ, ಜಡವಾಗಿರತಕ್ಕಂತಹ ವರ್ಣಾತ್ಮಕ ಧ್ವನ್ಯಾತ್ಮಕವಾದ ಶಬ್ದಗಳಲ್ಲಿ ಏನಿದೆ ಅಂತದ್ದು ದೊಡ್ಡ ಸಬ್ಜೆಕ್ಟ್ ಇರಲ್ಲ. ಇದೇ ಸೈನ್ಸ್. ನಾವು ಬರೀ ಕತಿ ಕೇಳಿ 2 ಹಾಡು ಹೇಳಿ ಮನೆಗೆ ಹೋಗ್ಬಿಟ್ಟಿವೆ, ಆದ ಕಾರಣ ನಮಗಿದ್ಯಾವುದು ಗೊತ್ತೇ ಆಗಿಲ್ಲ. ಹಂಗಿಲ್ಲ. ಇಲ್ಲ, ಇದು ಅತ್ಯಂತ ಗಹನವಾಗಿರತಕ್ಕಂತಹ ಪ್ಯೂರ್ ಸೈನ್ಸ್ ಇದು. ಅಂದ ಮೇಲೆ ಈ ಕರ್ಮಗಳನ್ನ ಯಾರು ಮಾಡಿಸ್ತಾ ಇದ್ದಾರೆ? ದೇವತೆಗಳು ಕರ್ಮ ಮಾಡ್ತಾರೆ, ಭಗವಂತ ಕರ್ಮ ಮಾಡ್ತಾನೆ, ಲಕ್ಷ್ಮೀದೇವಿ ಕರ್ಮಗಳನ್ನು ಮಾಡ್ತಾಳೆ, ವಾಯುದೇವರ ಕರ್ಮವನ್ನ ಮಾಡ್ತಾರೆ. ಹಾಗಾದ್ರೆ ಎಲ್ಲಾ ಜೀವರು ಒಂದೇ ರೀತಿ ಕರ್ಮ ಮಾಡ್ತಾರ? ಹೇಗೆ ಮಾಡ್ತಾರೆ? ಜೀವಕೋಟಿಯಲ್ಲೇ ಇಲ್ಲ ಲಕ್ಷ್ಮಿ ಮತ್ತು ನಾರಾಯಣ. ಹಾಗಾದ್ರೆ ಲಕ್ಷ್ಮೀದೇವಿ ಕರ್ಮಗಳಂದ್ರೆ ಅಂದ್ರೆ ಪರಮಾತ್ಮನ ಕರ್ಮ ಅಂದ್ರೆ ಅನಾದಿಯಾದ ಈ ಕರ್ಮದ ಬಂಧನದಲ್ಲಿ ನಾವು ಹೇಗೆ ಸಿಕ್ಕೊಂಡಿದ್ದೇವೆ? ಈ ಕರ್ಮದ ಬಂಧನದಿಂದ ನಾವು ಹೊರಗೆ ಹೇಗೆ ಬರಬೇಕು? ಇಷ್ಟೆಲ್ಲ ವಿಚಾರಗಳನ್ನ ಈ ಕರ್ಮ ವಿಮೋಚನ ಸಂಧಿಯಲ್ಲಿ ಜಗನ್ನಾಥದಾಸರು ನಮಗೆ ತಿಳಿಸಿಕೊಡ್ತಾರೆ. ಮೊಟ್ಟ ಮೊದಲಿಗೆ ಏನು ಮಾಡ್ತಾರೆ? ಒಂದು ಜೀವ ಕರ್ಮಗಳನ್ನ ಮಾಡಬೇಕಾದ್ರೆ, ಜೀವ ಕರ್ಮ ಮಾಡಬೇಕಾದ್ರೆ ಅವನಿಗೊಂದು ದೇಹ ಬೇಕು. ದೇಹ ಇಲ್ಲದೆ ಕರ್ಮ ಮಾಡುವುದಿಲ್ಲ ಜೀವ. ಅನಾದಿ ಕಾಲದಿಂದ ಜೀವ ಇದೆ. ಆದರೆ ಕರ್ಮ ಮಾಡಬೇಕಾದ್ರೆ ಜೀವ ಅದು ಮಾನಸಿಕವಾಗಲಿ, ದೈಹಿಕವಾಗಲಿ, ವಾಚನಿಕವಾಗಲಿ ಕರ್ಮವನ್ನ ಮಾಡಬೇಕಾದ್ರೆ ಅವನಿಗೊಂದು ದೇಹ ಬೇಕು. ಸ್ವರೂಪ ದೇಹ ಇದೆ, ಲಿಂಗ ದೇಹ ಅನ್ನುವುದು ಇದೆ ಜೀವನಿಗೆ. ಆದರೆ ಸ್ವರೂಪ ದೇಹದಿಂದ, ಲಿಂಗ ದೇಹದಿಂದ ಕರ್ಮಗಳನ್ನ ಜೀವ ಮಾಡುವುದಿಲ್ಲ. ಸುಪ್ತಿ ಅಂತಕ್ಕಂದ್ರೆ ಪ್ರಳಯ ಕಾಲ. ಪ್ರಳಯ ಕಾಲದಲ್ಲಿ ಎಲ್ಲ ಜೀವರನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡು ಪರಮಾತ್ಮ ಪೊಡಿಸಿರ್ತಾನೆ ಅಂತ ಶಾಸ್ತ್ರ. ಇದೆಲ್ಲ ಬಿಗಿನರ್ಸಿಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಬೇಕಾಗುತ್ತೆ. ನೀವೆಲ್ಲ ಬೇಕಾದಷ್ಟೆಲ್ಲ ಕೇಳಿದ್ದೀರಾದ ಕಾರಣ ಸ್ವಲ್ಪ ಮುಂದೆ ಹೋಗ್ತೇನೆ ಅಷ್ಟೇ. ಹಾಗಾದ್ರೆ ಪ್ರಳಯ ಕಾಲದಲ್ಲಿ ಎಲ್ಲವನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಟುವುದು ಮಹಾಪ್ರಳಯ, ಸಣ್ಣ ಪುಟ್ಟ ಪ್ರಳಯ ಅಲ್ಲ. ಆವಾಗ ಎಲ್ಲ ಜೀವರು ಗಾಢವಾದ ನಿದ್ರೆಯಲ್ಲಿ ಇರ್ತಾರೆ. ಯಾವ ಕರ್ಮಗಳನ್ನು ಜೀವರು ಮಾಡುವುದಿಲ್ಲ. ಸೃಷ್ಟಿಯನ್ನ ದೇವರು ಮಾಡ್ತಾರೆ. ಸೃಷ್ಟಿ ಮಾಡಿದಾಗಲೇ ದೇವರು ಈ ಸೃಷ್ಟಿಯಲ್ಲಿರುವ ಜೀವರನ್ನ ಸೃಷ್ಟಿ ಮಾಡುವುದಿಲ್ಲ. ಜೀವರು ಅನಾದಿ ಕಾಲದ, ದೇವರು ಯಾವತ್ತಿಂದ ಇದ್ದಾನೋ ಅವತ್ತಿಂದಲೂ ಜೀವರಿದ್ದಾರೆ. ಇದೇ ಮಧ್ವ ಮತದ ವೈಶಿಷ್ಟ್ಯ. ಅಂದ್ರೆ ಸನಾತನ ಧರ್ಮ, ವೈಷ್ಣವ ಧರ್ಮ, ಮಧ್ವಾಚಾರ ಸಿದ್ಧಾಂತ ಅಲ್ಲ, ತಿಳ್ಕೊಳ್ಳಿ. ಮಧ್ವಾಚಾರ ಹೆಸರು ಅದಕ್ಕೆ ಅಟ್ಯಾಚ್ ಆಗಿದೆ ಅಷ್ಟೇ. ಇದು ಮಧ್ವಾಚಾರ ಸಿದ್ಧಾಂತ ಅಲ್ಲ, ಇದು ಅನಾದಿ ಕಾಲದಿಂದ ಇರತಕ್ಕಂಥ ಒಂದೇ ಸಿದ್ಧಾಂತ. ವಾದಿರಾಜ ತೀರ್ಥ ಶ್ರೀಪಾದಂಗಳವರಂತೂ ಪೂರ್ವ 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 ಪಕ್ಷ ಒಂದೇ ಮಾತಾಡೋದು. ಜಗತ್ತಲ್ಲಿರುವ ಎಲ್ಲ ಫಿಲಾಸಫಿಗಳು ಕೂಡ, ಫಿಲಾಸಫಿ ಅಂತಾನೆ ಅನ್ಬಾರ್ದು ಅವಕ್ಕೆ, ಅವು ಪೂರ್ವ ಪಕ್ಷ. ಸಿದ್ಧಾಂತ ಅಂದ್ರೆ ಫಿಲಾಸಫಿ, ಸಿದ್ಧಾಂತ ಅಂದ್ರೆ ಫಿಲಾಸಫಿ. ಸಿದ್ಧಾಂತ ಫಿಲಾಸಫಿ ಅಂತ ಕರಿಬೇಕಂದ್ರೆ ಅದು ಮಧ್ವ ಮತಕ್ಕೆ ಮಾತ್ರ ಅಂತಾರೆ ಮಹಾನುಭಾವರು. ಅದೇ ಸಿದ್ಧಾಂತ, ಇನ್ಯಾವ ಸಿದ್ಧಾಂತನೇ ಅಲ್ಲ ಅಂತ ಹೇಳಿದ್ದಾರೆ. ಅದು ಬಹಳ ಗಹನವಾಗಿರ್ತಕ್ಕಂಥ ವಿಚಾರ. ಯಾಕೆ ಹೇಳಿದೆ? ಇದು ಮಧ್ವಾಚಾರ ಸಿದ್ಧಾಂತ ಅಲ್ಲ. ಅದು ಸರಿಯಾಗಿ ಬಹಳ ಜನ ತಿಳ್ಕೊಳ್ಬೇಕು. ಮಧ್ವಾಚಾರ್ಯ ಒಂದು ಹೊಸದಾಗಿರತಕ್ಕಂಥ ಫಿಲಾಸಫಿಯನ್ನು ಜಗತ್ತಿಗೆ ಕೊಟ್ಟಿದ್ದಾರೆ ಅಲ್ಲ. ಅನಾದಿ ಕಾಲದಿಂದ ಇರುವುದು ಒಂದೇ ಫಿಲಾಸಫಿ, ಅದೇ ವೈಷ್ಣವ ಸಿದ್ಧಾಂತ, ಅದೇ ಸನಾತನವಾದ ಸಿದ್ಧಾಂತ. ಅದು ತಿರೋಧಾನವಾಗಿತ್ತು, ಬಂದು ಮತ್ತೆ ಅದನ್ನು ಉದ್ಧಾರ ಮಾಡಿದ್ದಾರೆ ಅಷ್ಟೇ ಹೊರತು ಬೇರೆ ಅಲ್ಲ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಿಮಗೆ, ನ್ಯೂಟನ್ ಕೂತಿದ್ದ ಒಂದು ಮರದ ಕೆಳಗೆ,
ಸೇಬ್ ಹಣ್ಣು ಕೆಳಗೆ ಕೂತಿದ್ದ, ಒಂದು ಹಣ್ಣು ಪಟಕ್ಕಂತ ಕೆಳಗೆ ಬಿತ್ತು. ನಾವಾಗಿದ್ರೆ ತಿಂದು ಕೂತು ಬಿಡ್ತಿದ್ವಿ. ಅವನು ತಿಂದ, ಆದರೆ ಇದು ಯಾಕೆ ಬಿತ್ತು ಅಂತ ವಿಚಾರ ಮಾಡಿದ. ಹಣ್ಣು ಯಾಕೆ ಬಿತ್ತು? ಹಣ್ಣು ಕೆಳಗೆ ಬೀಳಬೇಕಾದ್ರೆ ಕೆಳಗಡೆ ಏನೋ ಒಂದು ಆಕರ್ಷಣೆ ಇರಬೇಕಲ್ವಾ? ಹಾಗಾದ್ರೆ ಗುರುತ್ವಾಕರ್ಷಣೆ, ಗ್ರಾವಿಟಿ ಅನ್ನುವುದು ಈ ಭೂಮಿಯಲ್ಲಿ ಇದೆ. ಹಾಗಾದ್ರೆ ಅದರ ಬಗ್ಗೆ ವಿಚಾರ ಮಾಡಿದ, ಅದರ ಬಗ್ಗೆ ಅನೇಕವಾದ ರಿಸರ್ಚ್ ಅನ್ನು ಮಾಡಿದ. ನ್ಯೂಟನ್ ಲಾಸ್ ಆಫ್ ಗ್ರಾವಿಟಿ ಅಂತ ಮಾಡಿದ. ಹಾಗಾದ್ರೆ ಇದೆಲ್ಲ ಮೊದಲು ಇರ್ಲಿಲ್ವಾ? ನ್ಯೂಟನ್ ಬರೋಕ್ಕಿಂತ ಮುಂಚೆ ಗ್ರಾವಿಟಿ ಇರ್ಲಿಲ್ವಾ? ಇತ್ತು. ಇದು ಇದೆ ಅಂತ ಜಗತ್ತಿಗೆ ತೋರಿಸಿದ. ಹಾಗಾಗಿ ಅವನ ಹೆಸರು ಕತ್ಕೊಳ್ತು ಅಷ್ಟೇ. ಅವನ ಹೆಸರು ನ್ಯೂಟನ್ಸ್ ಲಾಸ್ ಆಫ್ ಗ್ರಾವಿಟೇಷನ್ ಅಲ್ಲ, ಅದು ಲಾ ಆಫ್ ಗ್ರಾವಿಟೇಷನ್. ಅದು ನ್ಯೂಟನ್ ಹೆಸರು ಸೇರಿದೆ. ಹಾಗೆ ನಮ್ಮ ಮಧ್ವಾಚಾರ್ಯರು ಕೂಡ ಮಧ್ವ ಸಿದ್ಧಾಂತ ಅಂದ್ರೆ ಅನಾದಿ ಕಾಲದಿಂದ ಇರತಕ್ಕಂಥ ಸಿದ್ಧಾಂತ, ಅದನ್ನು ಜಗತ್ತಿಗೆ ತೋರಿಸಿಕೊಟ್ರ ಆದ ಕಾರಣ ಮಧ್ವಾಚಾರ್ಯ ಹೆಸರು ಅದಕ್ಕೆ ಸೇರಿದೆ ಅಷ್ಟೇ. ಕಲ್ಪನೆಗೆ ಬಂತ ಬಹಳ ದೊಡ್ಡದ. ಎಷ್ಟೋ ಜನ ಹಂಗೆ ಹೊರಟಿಕೊಂಡಿದ್ದಾರೆ. 21 ಭಾಷೆಗಳಿತ್ತು, 22ನೇ ಭಾಷೆ ಮಧ್ವಾಚಾರ್ಯದು. ಅವರವರು ಒಂದೊಂದು ಫಿಲಾಸಫಿ ಇಂಟರ್ಪ್ರಿಟೇಷನ್ ಮಾಡಿದ್ದಾರೆ. ಮಧ್ವಾಚಾರ್ಯ ಒಂಥರ ಇಂಟರ್ಪ್ರಿಟೇಷನ್ ಮಾಡಿದ್ದಾರೆ. ದಯವಿಟ್ಟು ಹಾಗೆ ತಿಳ್ಕೋಬೇಡ. ಹಿಂಗೆ ಅಂದ ಮೇಲೆ ಒಟ್ಟಾರೆ ಬಹಳ ಸುಂದರವಾದ ವಿಚಾರಗಳಿವೆ. ಹಾಗಾದ್ರೆ ಒಂದು ದೇಹವಿಲ್ಲ, ಅನಾದಿ. ಯಾಕದನ್ನು ಹೇಳಿದೆ? ಮಧ್ವ ಮತದ ಅಥವಾ ವೈಷ್ಣವ ಮತದ ವೈಶಿಷ್ಟ್ಯ ಏನು? ಇಡೀ ಜಗತ್ತೆ ಕ್ರಿಶ್ಚಿಯಾನಿಟಿ ತಗೊಳ್ಳಿ, ಮುಸ್ಲಿಮಿಸಂ ತಗೊಳ್ಳಿ, ಏನೋ ತಗೊಂಡ್ರು ಕೂಡ ಎಲ್ಲವನ್ನೂ ದೇವರು ಸೃಷ್ಟಿ ಮಾಡಿದ ಅಂತ ಹೇಳ್ತಾರೆ. ನಾವು ಹೇಳ್ತೇವೆ, ಆದ್ರೆ ನಾವು ಎಲ್ಲವನ್ನು ಸೃಷ್ಟಿ ಮಾಡಿದ ಅಂತ ಹೇಳುವ ರೀತಿ ಬೇರೆ, ಅವರು ಹೇಳುವ ರೀತಿ ಬೇರೆ. ಅಂದ್ರೆ ಜೀವನನ್ನು ದೇವರ ಸೃಷ್ಟಿ ಮಾಡಿದ ಅಂತ ಅವರು ಹೇಳ್ತಾರೆ. ಅಲ್ಲಿ ಪ್ರಶ್ನೆ ಬರ್ತದೆ ನಮಗೆ, ಜೀವನನ್ನು ದೇವರೇ ಸೃಷ್ಟಿ ಮಾಡಿದ ಅಂದ್ರೆ ಒಬ್ಬ ಒಳ್ಳೆ ಜೀವ ಯಾಕೆ ಮಾಡಿದ, ಕೆಟ್ಟ ಜೀವನ ಯಾಕೆ ಮಾಡಿದ? ಈ ಪ್ರಶ್ನೆಗೆ ಉತ್ತರ ಇಲ್ಲ ಅವರ ಹತ್ರ. ಗಾಡ್ ಹ್ಯಾಸ್ ಕ್ರಿಯೇಟೆಡ್ ದಿಸ್ ಬ್ಯೂಟಿಫುಲ್ ವರ್ಲ್ಡ್ ಅಂತ ಇಂಗ್ಲಿಷ್ ನಲ್ಲಿ ಹೊಡಿತಾನೆ ಇರ್ತಾರೆ ಚರ್ಚೆ ಒಳಗೆ. ಅಂತ ಬಾಯ್ ತಗೊಂಡು ಕೇಳ್ತಿರ್ತಾವ ಅಲ್ಲಿರ್ತಕ್ಕಂಥ ಜನ ಎಲ್ಲ. ಅವ್ರು ಯೋಚನೆ ಮಾಡೋದಿಲ್ಲ, ಪ್ರಶ್ನೆ ಮಾಡೋದಿಲ್ಲ. ಅವರು ದೇವರೇ ಎಲ್ಲವನ್ನ ಸೃಷ್ಟಿ ಮಾಡಿದ್ದಾನೆ ಅಂದ್ರೆ ಒಬ್ಬರನ್ನ ಒಳ್ಳೆಯವರನ್ನ ಯಾಕೆ ಮಾಡಿದ, ಒಬ್ಬರನ್ನ ಕೆಟ್ಟವರನ್ನ ಯಾಕೆ ಮಾಡಿದ, ಒಬ್ಬರನ್ನ ಕುರೂಪಿಗಳನ್ನ ಯಾಕೆ ಮಾಡಿದ, ಒಬ್ಬರನ್ನ ಸುರೂಪಿಗಳನ್ನ ಯಾಕೆ ಮಾಡಿದ, ಒಬ್ಬರ ಶ್ರೀಮಂತರನ್ನ ಯಾಕೆ ಮಾಡಿದ, ಒಬ್ಬರ ಬಡವರನ್ನ ಯಾಕೆ ಮಾಡಿದ? ಹಾಗಾದ್ರೆ ದೇವರಲ್ಲಿ ದೋಷ ಬರ್ತದೆ ಇಲ್ವೋ? ಅಂದ ಮೇಲೆ ಎಲ್ಲವನ್ನೂ ದೇವರ ಮಾಡಿದ್ದಾನಂದ್ರೆ ಎಲ್ಲರನ್ನೂ ಸುಂದರರನ್ನಾಗಿ, ಎಲ್ಲರನ್ನೂ ಶ್ರೀಮಂತರನ್ನಾಗಿ, ಎಲ್ಲರನ್ನೂ ಬುದ್ಧಿವಂತರನ್ನಾಗಿ ಮಾಡಿದ್ರೆ ಏನ್ ಗಂಟು ಹೋಗ್ತಿತ್ತು ದೇವರಿಗೆ? ಈ ಪ್ರಶ್ನೆ ಬರುತ್ತಲ್ವಾ? ಈ ಪ್ರಶ್ನೆಗೆ ಜಗತ್ತಿನಲ್ಲಿ ಯಾವ ಫಿಲಾಸಫಿಯಲ್ಲಿ ಉತ್ತರ ಇಲ್ಲ. ಏಕೈಕವಾದ ಫಿಲಾಸಫಿ ಶ್ರೀಮದಾಚಾರ್ಯ ಸಿದ್ಧಾಂತದಲ್ಲಿ ಮಾತ್ರ ಇದಕ್ಕೆ ಉತ್ತರ. ನಾನು ಕೆಲವು ಫಾದರ್ಸ್ನ ಕೇಳಿದ್ದೇನೆ ಚರ್ಚ್ಗೆ ಹೋಗಿ, ವಾಟ್ ಮೇಕ್ಸ್ ಯು ಟು ಬಿಲೀವ್ ಕ್ರೈಸ್ಟ್, ವಾಟ್ ಮೇಕ್ಸ್ ಯು ಟು ಬಿಲೀವ್ ದ ಬೈಬಲ್? ಉತ್ತರ ಇಲ್ಲ ಅವರ. ಎಲ್ಲವೂ ದೇವರೇ ಮಾಡ್ತಾನಂದ್ರೆ ಹಿಂಗ್ಯಾಕೆ ಮಾಡ್ತಾನೆ? ವಿ ಡೋಂಟ್ ವಾಂಟ್ ಟು ಕ್ರ್ಯಾಕ್ ಅವರ್ ಮೈಂಡ್ ಅಂತ ಹೇಳ್ಬಿಟ್ಟ ಫಾದರ್. ಏನ್ ಹೇಳ್ದ? ವಿ ಡೋಂಟ್ ವಾಂಟ್ ಟು ಕ್ರ್ಯಾಕ್ ಅವರ್ ಮೈಂಡ್, ವಿ ಜಸ್ಟ್ ಬಿಲೀವ್. ಸೊ ಇಟ್ಸ್ ಬ್ಲೈಂಡ್. ಹಾಗೆ ಹೇಳಿದ್ರೆ ಆಯ್ತು, ಬ್ಲೈಂಡ್ ಬಿಲೀಫ್ ಆಯ್ತು. ನಮ್ಮ ಮಧ್ವಾಚಾರ್ಯ ಎಂದು ಬ್ಲೈಂಡ್ ಬಿಲೀಫ್ ಅನ್ನತಕ್ಕಂಥದ್ದಕ್ಕೆ ಸ್ಕೋಪೇ ಕೊಟ್ಟಿಲ್ಲ ಅವರು. ಎಷ್ಟು ಹೇಳಿದ್ದಾರೆ ಶ್ರೀಮದಾಚಾರ್ಯ? ಗುರುಗಳ ಜೊತೆಗೆ ಜಗಳ ಆಡ್ರಿ ಅಂತ ಹೇಳ್ಯಾರ. ತಿಳ್ಕೊಳ್ಳಿ, ಗುರುಗಳು ಹೇಳಿದಕ್ಕೆಲ್ಲ ತಲೆ ಹಾಕ್ಬೇಕಂತ ಮಧ್ವ ಮತದಲ್ಲೇ ಇಲ್ಲ. ಗುರುಗಳ ಜೊತೆಗೆ ಜಗಳ ಆಡಬೇಕು. 2 ಅರಳಿ ಕಟ್ಟಿಗೆಗಳಿದ್ದ ಹಾಗೆ ಗುರು ಶಿಷ್ಯ ಅಂತ. ಅರಳಿ ಕಟ್ಟಿಗೆ 2 ದೂರ ಇದ್ರೆ ಬೆಂಕಿ ಉತ್ಪತ್ತಿ ಆಗಲ್ಲ. 2 ಅರಳಿ ಕಟ್ಟಿಗಳನ್ನ ಬೆಸದರೆ ಬೆಂಕಿ ಉತ್ಪತ್ತಿ ಆಗಲ್ಲ. ಅದೇ ಕಾಡ್ಗಿಚ್ಚು. ಅಂದ ಮೇಲೆ ಹೆಂಗ್ ಹತ್ಕೊಳ್ಳುತ್ತೆ? ಫಾರೆಸ್ಟ್ ಫೈರ್ ಹೆಂಗ್ ಬರುತ್ತೆ ಅಲ್ಲಿ? ಆ ಒಣಗಿದ 2 ಅರಳಿ ಕಟ್ಟಿಗೆ ಗಾಳಿ ಬೀಸಿದಾಗ ಮರಗಳಿಗೆ ಘರ್ಷಣೆ ಆದಾಗ ಬೆಂಕಿ ಉತ್ಪತ್ತಿ ಆಗುತ್ತೆ. ಇದ್ದದ್ದೇ ಉತ್ಪತ್ತಿ ಆಗುತ್ತೆ, ಇಲ್ಲದೆ ಇರತಕ್ಕಂಥ ಬೆಂಕಿ ಬರೋದಲ್ಲ, ಅರಳಿ ಕಟ್ಟಿ ಒಳಗೆ ಇರ್ತದೆ. ಹಾಗೆ ಗುರು ಒಂದು ಅರಳಿ ಕಟ್ಟಿಗೆ, ಶಿಷ್ಯ ಒಂದು ಅರಳಿ ಕಟ್ಟಿಗೆ, ಇಬ್ಬರು ಕೂಡ ಹೊಡೆದಾಡ್ಬೇಕು, ಘರ್ಷಣೆ ಮಾಡಬೇಕು. ಅದ್ಯಾಕೆ, ಇದ್ಯಾಕೆ ಹೀಗೆ, ಹಿಂಗ್ಯಾಕೆ ಆಗಬಾರದು, ಹಿಂಗೆ ಯಾಕೆ ಆಗ್ಬೇಕು? ಈ ಪ್ರಶ್ನೆಗಳನ್ನ ಕೇಳಬೇಕು ಅವನ ಶಿಷ್ಯ. ಆ ಘರ್ಷಣೆ ನಡೆದಾಗ ಅಲ್ಲಿ ಬೆಂಕಿ ಅಂದ್ರೆ ಜ್ಞಾನಾಗ್ನಿ ಅಂತ ಹೇಳಿದ್ದಾರೆ. ಅಲ್ಲಿ ಸರಿಯಾದ ಜ್ಞಾನ ಉತ್ಪತ್ತಿ ಆಗ್ತದೆ. ಹಂಗೆ ಜ್ಞಾನ ಪಡಿಬೇಕು ಹೊರತು ಕೇಳಿದ್ದಕ್ಕೆಲ್ಲ ತಲೆ ಹಾಕತಕ್ಕಂಥದ್ದು ನಮ್ಮ ಶ್ರೀಮದಾಚಾರ್ಯ ಹೇಳೇ ಇದೆ. ಅಂತಹ ಸುಂದರವಾದ ಫಿಲಾಸಫಿ. ಒಟ್ಟಾರೆ ಅನಾದಿ ಕಾಲದಿಂದ ಜೀವರಿದ್ದಾರೆ. ಜೀವರನ್ನ ಭಗವಂತ ಸೃಷ್ಟಿ ಮಾಡಿಲ್ಲ. ಆ ಜೀವರಲ್ಲಿ 3 ಥರ ಇದ್ದಾರೆ: ಸಾತ್ವಿಕ ಜೀವರು, ರಾಜಸ ಜೀವರು, ತಾಮಸ ಜೀವರು. ಗುಡ್, ಬ್ಯಾಡ್,
ಮಿಕ್ಸ್ಡ್ ಅಂತ ಇದ್ದಾರೆ. ಇದನ್ನ ಅನೇಕ ಸೈಂಟಿಸ್ಟ್ಗಳು ಇದನ್ನ ರಿಸರ್ಚ್ ಅನ್ನು ಮಾಡಿದ್ದಾರೆ. ಎಲ್ಲಾ ಕಾಲದಲ್ಲಿ ಈ ತರ 3 ತರ ಜನ ಇದ್ದೇ ಇರ್ತಾರೆ ಅಂತ ಹೇಳಿದ್ದಾರೆ. ವಿ ಕೆನಾಟ್ ಅವಾಯ್ಡ್ ಅಂತ ಹೇಳ್ಬಿಟ್ಟಿದ್ದಾರೆ. ಯಾವ ಕಾಲಕ್ಕೆ ಹೋದ್ರು, ರಾಮರಾಜ್ಯ ಆಗಲಿ ಯಾವ ರಾಜ್ಯ ಆದ್ರೂ ಈ 3 ತರ ಜನ ಇದ್ದೇ ಇರ್ತಾರೆ. ಪರ್ಸೆಂಟೇಜ್ ಅಲ್ಲಿ ವೇರಿ ಆಗ್ತಿಲ್ಲ, ಜಾಸ್ತಿ ಇರ್ತಾರೆ ಕಡಿಮೆ ಇರ್ತಾರೆ ಹೊರತು ಇದ್ದೇ. ರಾವಣ ಇಲ್ಲ, ರಾಮರಾಜ್ಯದಲ್ಲಿ ರಾವಣ ಇಲ್ಲ. ಹೀಗಿದೆ. ಒಟ್ಟಾರೆ ಈ ಜೀವರು ಕರ್ಮವನ್ನ ಮಾಡಬೇಕಾದ್ರೆ ಅವರಿಗೊಂದು ದೇಹ ಬೇಕು. ಬಹಳ ಡೀಟೇಲ್ ಇದೆ ಅಂತ ಹೇಳಿದ್ದೇನೆ. ಅದಕ್ಕೇನ್ ಮಾಡ್ತಾರೆ ಇಲ್ಲಿ ನಮ್ಮ ಜಗನ್ನಾಥದಾಸರು, ಕರ್ಮ ವಿಮೋಚನ ಸಂಧಿ ಆದ ಕಾರಣ, ಕರ್ಮ ಶಬ್ದನೇ ಅಡಿದ್ದಾರಾದ ಕಾರಣ ಜೀವ ಕರ್ಮ ಮಾಡಬೇಕಾದರೆ ಅವನಿಗೊಂದು ದೇಹ ಬೇಕು. ಆ ದೇಹ ಕೊಡುವವನು ದೇವರು. ಅದು ಹ್ಯಾಕ್ ಕೊಡ್ತಾನೆ ಅಂತ ಹೇಳಬೇಕಾದ್ರೆ ಪ್ರಳಯ ಕಾಲದ ಅವಸ್ಥೆ ಏನಿತ್ತು, ದೇವರು ಯಾವ ರೂಪ ತಗೊಳ್ತಾನೆ, ಏನು ಮಾಡ್ತಾನೆ ಅನ್ನುವುದನ್ನು ಮೊದಲಿಗೆ ನಮಗೆ ತಿಳಿಸಿಕೊಡ್ತಾನೆ. ಇದು ಹಿನ್ನೆಲೆ, ಮೊದಲನೇ ನುಡಿಗೆ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಬೇಡುವೆ, ಪರಮ ಭಗವದ್ಭಕ್ತರು ಇದನಾದರದಿ ಕೇಳುವುದು. ಮೂಲನಾರಾಯಣನು ಮಾಯಾಲೋಲ ಅನಂತ ಅವತಾರ ನಾಮಕ ವ್ಯಾಳ ರೂಪನು ಜಯರಮಣನು ಆವೇಶ ನೆನೆಸುವನೋ. ಲೀಲಗೈವ ಅನಂತ ಚೇತನ ಜಾಲದೊಳು ಪ್ರದ್ಯುಮ್ನ ಬ್ರಹ್ಮಾಂಡಾಲಯದ ಒಳ ಹೊರಗೆ ನೆಲಸಿಗ ಶಾಂತಿಯ ಅನಿರುದ್ಧ. ಇಷ್ಟೊತ್ತು ಇದಕ್ಕೆ ನಾನು ಒಂದು ಇಂಟ್ರೊಡಕ್ಷನ್ ಕೊಟ್ಟಿದ್ದು, ಇಲ್ಲಿದ್ರೆ ಅರ್ಥ ಆಗೋದಿಲ್ಲ. ಯಾಕೆ ಹೇಳಿದ್ರೆ ಇದ್ದಕ್ಕಿದ್ದ ಕರ್ಮ ವಿಮೋಚನ ಸಂಧಿಗೆ ಇದಕ್ಕೂ ಏನು ಸಂಬಂಧ? ಮೂಲ ನಾರಾಯಣನು ಹೇಳಿದ್ನಲ್ಲಿ ಈಗ ಪ್ರಳಯ ಕಾಲದ ಅವಸ್ಥೆ. ಆ ಪ್ರಳಯ ಕಾಲದಲ್ಲಿ ಭಗವಂತ ಮೂಲ ರೂಪದಿಂದ ಇರ್ತಾನೆ, ಅಂದ್ರೆ ನಾರಾಯಣ ರೂಪದಿಂದ ಇರ್ತಾನೆ. ಹೇಗಿರ್ತಾನೆ? ಆಲದ ಎಲೆಯ ಮೇಲೆ ಮಗುವಿನ ರೂಪದಲ್ಲಿ ಪರಮಾತ್ಮ ಮಲಗಿರ್ತಾನೆ. ಅದು ಸಾಮಾನ್ಯವಾಗಿರತಕ್ಕಂಥ ಕೂಸಲ್ಲ. ಅದು 50 ಕೋಟಿ ಯೋಜನ ವಿಸ್ತೀರ್ಣವಾಗಿರತಕ್ಕಂತಹ ಆಲದ ಎಲೆ, ಅದರ ಮೇಲೆ 7 ಕೋಟಿ ಗಾತ್ರದ ಮಗು ಇದು. ಇವನಿಗೆ ನಾರಾಯಣ ಅಂತ ಯಾಕೆ ಹೆಸರು ಅಂದ್ರೆ, ಆಪೋ ನಾರಾ ಇತಿ ಪ್ರೋಕ್ತ, ಆಪೋ ವೈ ನರಸೂನವಃ ಅಯನಂ ತಸ್ಯ ತಾಃ ಪೂರ್ವಂ ತೇನ ನಾರಾಯಣ ಸ್ಮೃತಃ. ಆಪ ಅಂದ್ರೆ ನೀರು, ಹಾಗಾಗಿ ನೀರಿನ ಮೇಲೆ ಮಲಗಿರ್ತಾನೆ. ಅಂದ್ರೆ ಅಯನ ಅಂದ್ರೆ ಪರಮಾತ್ಮನಾಗಿ ಆಶ್ರಯ ಅಂತ ಅರ್ಥ. ಅಯನ ಅಂದ್ರೆ ನಾರ ಪ್ಲಸ್ ಅಯನ ನಾರಾಯಣ ಅಂತ ಆಗಿದೆ. ನಾರ ಅಂದ್ರೆ ನೀರು, ಅಯನ ಅಂದ್ರೆ ಆಶ್ರಯ. ನೀರನ್ನೇ ಆಶ್ರಯವನ್ನಾಗಿ ಮಾಡಿಕೊಂಡು ನೀರಿನ ಮೇಲೆ ಮಲಗಿರ್ತಾನಾದ ಕಾರಣ ಅವನಿಗೆ ನಾರಾಯಣ ಅಂತ. ನಾರಾಯಣ ಶಬ್ದಕ್ಕೆ ಬಹಳ ಅರ್ಥಗಳಿವೆ. ನಮ್ಮ ರಾಘವೇಂದ್ರ ಸ್ವಾಮಿಗಳ ಪರಮಗುರುಗಳಾಗಿರತಕ್ಕಂತಹ ವಿಜೇಂದ್ರ ತೀರ್ಥ ಶ್ರೀಪಾದಂಗಳವರು ನಾರಾಯಣ ಶಬ್ದಕ್ಕೆ 108 ಅರ್ಥಗಳನ್ನು ಮಾಡಿದ್ದಾರೆ. ನಮ್ಮ ಯಾದವಾರ್ಯರ ಶಿಷ್ಯರಾಗಿರತಕ್ಕಂಥ ಶ್ರೀನಿವಾಸ ತೀರ್ಥರು, ಬಿದರಹಳ್ಳಿ ಶ್ರೀನಿವಾಸ ತೀರ್ಥರು ನಾರಾಯಣ ಶಬ್ದಮಾಲಾ ಅಂತ 72 ಅರ್ಥಗಳನ್ನು ಅವರು ಮಾಡಿ ತೋರಿಸಿದ್ದಾರೆ. ಹಾಗಾಗಿ ನಾರಾಯಣ ಶಬ್ದ ಬಹಳ ಅರ್ಥದಿಂದ ಕೂಡಿರತಕ್ಕಂಥದ್ದಾಗಿದೆ. ಅಷ್ಟೇ ಅಲ್ಲ, ಎಲ್ಲಾ ಶಬ್ದಗಳನ್ನ ರುದ್ರದೇವರ ಪರವಾಗಿ ಸಮನ್ವಯ ಮಾಡ್ತೇನೆ ಅಂತ ಕೆಲವು ಹೋದ್ರು. ಸಕಲ ಶಬ್ದ ವಾಚ್ಯನಾದವನು ನಾರಾಯಣ ಅಂತ ಹೇಳಿದಾಗ ಆವಾಗ ಏನ್ ಮಾಡಿದ್ರು, ರುದ್ರನನ್ನು ಹಾಗೆ ನಾವು ಮಾಡ್ತೇವೆ ಅಂತ ಶೈವರು ರುದ್ರ ಸರ್ವೋತ್ತಮತ್ವವನ್ನು ಹೇಳ್ತಕ್ಕಂಥ ಹೊರಟಾಗ ಕೊನೆಗೆ ಅವರ ಕೈಲಿ ಆಗದೆ ಇರತಕ್ಕಂಥದ್ದು ಯಾವುದು? ಈ ಶಬ್ದ. ನಾರಾಯಣ ಶಬ್ದವನ್ನು ರುದ್ರದೇವರಿಗೆ ಅನ್ವಯ ಮಾಡಲಿಕ್ಕೆ ಬರೋದು. ಅದು ಯಾಕೆ ಏನು ಬಹಳ ಗಾನ ವಿಚಾರ, ಈಗ ಸದ್ಯಕ್ಕೆ ಬೇಡ. ಒಟ್ಟಾರೆ ಪ್ರಳಯ ಕಾಲದಲ್ಲಿ ಪರಮಾತ್ಮ ಮೂಲ ನಾರಾಯಣನು, ಆ ಪರಮಾತ್ಮ
ಪ್ರಳಯಕ ಹೇಗಿರ್ತಾನೆ? ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇನ ವಿನಿವೇಶಯಂತಂ ವಟಸ್ಯ ಪತ್ರಸ್ಯ ಪುಟೇಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ. ಪ್ರಳಯ ಕಾಲದಲ್ಲಿ ದೇವರು ಹೇಗಿರ್ತಾನೆ ಅಂತ ತಿಳಿಸ್ತಕ್ಕಂತಹ ಒಂದು ಶ್ಲೋಕ ಇದು. ಇದನ್ನು ನಮ್ಮ ವಜ್ರಾದ ತೀರ್ಥ ಶ್ರೀಪಾದಂಗಳವರು ಬೇಕಾದಷ್ಟು ಡೀಟೇಲ್ ಕೇಳಿದ್ದೀರಾ, ಇದೇ ಏರಿಯಾದವರೇ. ಲಕ್ಷ್ಮೀ ಶೋಭನ ಪದ ಸಾಕಷ್ಟು ತಿಂಗಳುಗಳಲ್ಲಿ ಹೇಳಿರ್ತಕ್ಕಂಥದ್ದು ಇದೆ. ನಾಗರಾಜರಾಯರು ಇಲ್ಲೇ ಇದ್ದಾರೆ, ಎಲ್ಲ ಹೇಳಿದಾರ. ಬೊಮ್ಮನ ಪ್ರಳಯದಲ್ಲಿ ತನ್ನ ರಸಿಯೊಡಗೂಡಿ ಸುಮ್ಮನೆಯಾಗಿ ಮಲಗಿಪ್ಪ ನಮ್ಮ ನಾರಾಯಣಗೋ ಈ ರಮ್ಮೆ ಗಡಿ ಗಡಿಗೋ ಜನ್ಮವೆಂಬುದು ಅವತಾರ ಶೋಭಾನೆ. ಹಾಗಾದ್ರೆ ಪ್ರಳಯ ಕಾಲದಲ್ಲಿ ಹೇಗಿತ್ತು? ಎಲ್ಲ ಕಡೆ ನೀರಿತ್ತು, ಆಲದ ಎಲೆ ಇತ್ತು, ಎಲ್ಲ ಕಡೆ ಕತ್ತಲಿತ್ತು. ಏನದು ನೀರು, ಏನದು ಆಲಯದೆಲೆ ಅಂದ್ರೆ ಎಲ್ಲವೂ ಲಕ್ಷ್ಮೀದೇವಿಯೇ. ಶ್ರೀ ಭೂ ದುರ್ಗಾ ಅಂತ 3 ರೂಪದಿಂದ ಲಕ್ಷ್ಮೀದೇವಿ ಇದ್ದಾಳೆ. ಪ್ರಕೃತಿಗೆ ಅಭಿಮಾನಿನಿಯಾಗಿ, ಸತ್ವಗುಣ, ರಜೋಗುಣ, ತಮೋಗುಣಗಳಿಗೆ ಅಭಿಮಾನಿನಿಯಾಗಿ ಶ್ರೀ ಭೂ ದುರ್ಗಾ ಅಂತ 3 ರೂಪಗಳಿಂದ ಇದ್ದಾಳೆ ಮಹಾಲಕ್ಷ್ಮೀ ದೇವಿ. ಶ್ರೀನಾಮಗಳಾದ ಲಕ್ಷ್ಮಿ ಏನಿದ್ದಾಳೆ ಅವಳೇ ನೀರಾಗಿರ್ತಾಳೆ. ಈ ನೀರಲ್ಲ, ಅದು ಪಂಚಭೂತಗಳಲ್ಲಿರತಕ್ಕಂಥ ನೀರಲ್ಲ. ಭೂನಾಮಗಳಾದ ಲಕ್ಷ್ಮೀ ದೇವಿಯೇ ಆಲದೆಲೆಯಾಗಿ ಇರ್ತಾಳೆ. ಇನ್ನ ದುರ್ಗಾತ್ಮಗಳಾದ ಲಕ್ಷ್ಮೀ ದೇವಿ ತಮೋಗುಣಕ್ಕೆ ಅಭಿಮಾನಿ, ಅವಳು ಎಲ್ಲ ಕಡೆ ಕತ್ತಲಾಗಿ ಹರಡಿಕೊಂಡಿರ್ತಾಳೆ. ಇದು ಪ್ರಳಯ ಕಾಲದ ಒಂದು ಸ್ಥಿತಿ. ರಾತ್ರಿ ಹಾಗೆ ನಾವೆಲ್ಲ ಲೈಟ್ ಆಫ್ ಮಾಡಿ ಮಲ್ಕೊಂಡ್ಬಿಡ್ತೀವಲ್ಲ ಹಾಗೆ. ಆದ್ರೆ ನಾವು ಮಲ್ಕೊಂಡಂತೆ ಅಲ್ಲ, ಅವರು ಎಚ್ಚರಿಕೆಯಿಂದ ಇರ್ತಾರೆ. ಆದ್ರೆ ನಾವೆಲ್ಲ ಮಲ್ಕೊಂಡಿರ್ತೇವೆ ಪರಮಾತ್ಮನ ಹೊಟ್ಟೆಯಲ್ಲಿ. ಲಕ್ಷ್ಮೀನಾರಾಯಣರು ಮಾತ್ರ ಎದ್ದಿರತಕ್ಕಂಥವರಾಗಿರ್ತಾರೆ. ಇದೇ ವಿಷಯವನ್ನ ಶ್ರೀಮದಾಚಾರ್ಯ ಈಗ ನಾರಾಯಣ ಅನ್ನೋ ಶಬ್ದಕ್ಕಿಷ್ಟು. ಆಸೀದುದಾರ ಗುಣವಾರಿದಿರಪ್ರಮೇಯ ನಾರಾಯಣ ಪರತಮಃ ಪರಮತ್ಸ ಏಕ ಸಂಶಾಂತ ಸಂವಿದಖಿಲಂ ಜಠರೇ ನಿಧಾಯ ಲಕ್ಷ್ಮೀ ಭುಜಾಂತರಗತಃ ಸ್ವರತೋಪಿ ಚಾಗ್ರೇ. ಪ್ರಳಯ ಕಾಲದಲ್ಲಿ ಏನು ಅವಸ್ಥೆ ಇರ್ತದೆ ಅನ್ನುವುದನ್ನು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಈ ಶ್ಲೋಕದಲ್ಲಿ ನಮಗೆ ನಾರಾಯಣ ರೂಪದಿಂದ ಹೇಗಿರ್ತಾನೆ ಅನ್ನುವುದನ್ನು ತಿಳಿಸಿದ್ದಾರೆ. ಎಲ್ಲವನ್ನ ತನ್ನ ಹೊಟ್ಟೆಯಲ್ಲಿಟ್ಟುಕೊಂಡು ಲಕ್ಷ್ಮಿಯಿಂದ ಆಲಿಂಗಿತನಾಗಿ ಪರಮಾತ್ಮ ಇರ್ತಾನೆ ಅಂತ ಹೇಳಿದ್ದಾರೆ. ಇವನೇ ಮೂಲ ನಾರಾಯಣ. ಬೊಮ್ಮನ ಪ್ರಳಯ ಅಂದ್ರೆ ಬ್ರಹ್ಮದೇವರು ಕೂಡ ಪ್ರಳಯ ಹೊಂದಿಬಿಟ್ಟಿರ್ತಕ್ಕಂಥವರಾಗಿರ್ತಾರೆ. ಆ ಒಂದು ಪ್ರಳಯದ ಕಾಲ ಎಷ್ಟು ಅಂದ್ರೆ ಮತ್ತೆ ವಾದಿರಾಜರ ಶಬ್ದವೇ ಬೊಮ್ಮನ ಪ್ರಳಯ. ಅದು ಬ್ರಹ್ಮದೇವರ ಒಂದು 100 ವರ್ಷ ಎಷ್ಟು ಅಷ್ಟು ದೀರ್ಘವಾಗಿರ್ತಕ್ಕಂಥದ್ದು ಪ್ರಳಯ ಕಾಲ. ಸಣ್ಣ ಪುಟ್ಟ ಮಹಾಪ್ರಳಯ. ಬ್ರಹ್ಮದೇವರ ಒಂದು 100 ವರ್ಷ ಅಂದ್ರೆ ಏನಂತ ಗೊತ್ತಿದೆ ನಿಮಗೆ. ಅಂದಮೇಲೆ 432 432 ಈಸಿ ಟು ರಿಮೆಂಬರ್. 3 2 3 4 ಉಲ್ಟಾ ಅಷ್ಟೇ. 400 ಅಂದ್ರೆ ಇದು ಅಪ್ರಾಕ್ಸಿಮೇಟ್ ಆಗಿ 432 ಕೋಟಿ ವರ್ಷಗಳಾಗಬೇಕು. ಕ್ರೋರ್ಸ್ ಆಫ್ ಇಯರ್ಸ್. 432 ಕ್ರೋರ್ಸ್ ಆಫ್ ಇಯರ್ಸ್ ಆದ್ರೆ ನಮಗೆ ಬ್ರಹ್ಮದೇವರಿಗೆ ಒಂದು ಹಗಲ 12 ಅವರ್ಸ್ ಆಗುತ್ತೆ. ಮತ್ತೊಮ್ಮೆ 432 ಇಯರ್ಸ್ 32 ಕ್ರೋರ್ಸ್ ಆಫ್ ಇಯರ್ಸ್ ತಿರುಗಿದ್ರೆ ಇನ್ನೊಂದು 12 ಅವರ್ಸ್ ಆಗ ರಾತ್ರಿ ಆಗುತ್ತೆ. ಅಂದ್ರೆ 864 ಕೋಟಿ ವರ್ಷಗಳಾದ್ರೆ, ನಮ್ಮ ದೃಷ್ಟಿಯಲ್ಲಿ ಏನು ದಿನಗಳಿರುತ್ತೆ, ಕೋಟಿ ವರ್ಷಗಳಾದ್ರೆ ಒನ್ ಡೇ ಬ್ರಹ್ಮದೇವರಿಗೆ. ಅಂಥದ್ದು 30 ಆದ್ರೆ 1 ತಿಂಗಳು, ಅಂಥದ್ದು 12 ಆದ್ರೆ 1 ವರ್ಷ, ಅಂಥದ್ದು 100 ವರ್ಷ ಆಯುಷ್ಯ ಬ್ರಹ್ಮದೇವರಿಗೆ. ಅಂತಹ ದೀರ್ಘಕಾಲ ಆಯುಷ್ಯ. ಅಷ್ಟೇ ಕಾಲ ಮಹಾಪ್ರಳಯ ಕಾಲ. ಆಶ್ಚರ್ಯ ಆಗುತ್ತೆಲ್ಲ. ಅದರೊಳಗೆ 87.5 ವರ್ಷ ಆದಾಗ ದೇವರು ನಿದ್ದೆ ಇಲ್ಲ, ಯೋಗ ನಿದ್ರಾ ಅಂತಾರೆ ಅದಕ್ಕೆ. ಸೃಷ್ಟಿಯನ್ನ ಮಾಡಬೇಕು ಅಂತ ದೇವರಿಗೆ ಇಚ್ಛೆ ಆಗತ್ತೆ.
ದುರ್ಗಾತ್ಮಗಳಾದ ಲಕ್ಷ್ಮೀದೇವಿ ವೇದಗಳು ಅನಾದಿಕ ವೇದಗಳನ್ನು ದೇವರು ಮಾಡಿಲ್ಲ, ವೇದಗಳಿಂದ ಪರಮಾತ್ಮನ ಹೊಗಳ್ತಾ ಇರ್ತಾಳೆ, ದೇವರನ್ನು ಎಬ್ಬಿಸ್ತಾಳೆ. ಸ್ವಾಮಿ ಯೋಗನಿದ್ರೆಯಿಂದ ಎದ್ದು ಸೃಷ್ಟಿಯನ್ನ ಮಾಡು, ಜೀವರಿಗೆ ಅವರವರಿಗೆ ಸಾಧನ ಮಾಡಲಿಕ್ಕೆ ಬೇಕಾದ ಎಲ್ಲ ಸಲಕರಣೆಗಳನ್ನು ಸೃಷ್ಟಿಯನ್ನ ಮಾಡು, ಅವರವರ ಸಾಧನೆಯನ್ನ ಮಾಡಿಕೊಂಡು ಅವರವರ ಸ್ವರೂಪ ಏನಿದೆ ಆ ಸ್ವರೂಪದ ಆವಿರ್ಭಾವ ಆಗುವಂತೆ ಮಾಡು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಸೃಷ್ಟಿಗೆ ಕಾರಣೀಭೂತನಾದವನು ಮೂಲವಾಗಿ ಯಾರು? ಮೂಲ ನಾರಾಯಣ. ಇದು ಸ್ಥಿತಿ. ಅದಾದ್ಮೇಲೆ ಹೇಳಿದ್ರು ಮೂಲ ನಾರಾಯಣನು ಮಾಯಾಲೋಲ ಅನಂತ ಅವತಾರ ನಾಮಕ. ಕನ್ನಡ ಕೃತಿ ಅಂತ ಯಾರಾದ್ರೂ ಕೈ ಹಾಕಿದ್ರೆ ತಲೆ ಉಳಾಡ್ತಾರೆ. ಶಾಸ್ತ್ರದ ಪರಿಚಯ ಇದ್ರೆ ಮಾತ್ರ ಹರಿಕಥಾಮೃತಸಾರ ಅರ್ಥ ಆಗುತ್ತೆ, ಹೊರತು ಶಾಸ್ತ್ರದ ಪರಿಚಯ ಇಲ್ಲ. ಏನು ಕನ್ನಡ ಬಿಡ್ರಿ ಅಂದ್ರೆ ಏನು ಅರ್ಥ ಆಗುತ್ತೆ. ನೋಡಿ ಹೆಂಗ್ ಆಡಿದ್ದಾರೆ, ಗುಟ್ಟಾಗಿ ಮಾತಾಡಿದ್ದಾರೆ. ಮಾಯಾಲೋಲ ಗೊತ್ತೇ ಆಗುತ್ತೆ. ಹಾಗಾಗಿ ಶ್ರೀಮದಾಚಾರ್ಯರು ಅದಕ್ಕೆಲ್ಲವನ್ನು ನಿರ್ಣಯವನ್ನು ಕೊಟ್ಟಿದ್ದಾರೆ ಮಹಾನುಭಾವರು. ಇತ್ತಂ ವಿಚಿಂತ್ಯ ಪರಮಃ ಸತು ವಾಸುದೇವ ನಾಮ ಬಭೂವ ನಿಜ ಮುಕ್ತಿ ಪದ ಪ್ರದಾತ ತಸ್ಯಾಜ್ಞಯೈವ ನಿಯತಾತ ರಮಾಪಿ ರೂಪಂ ಭಬ್ರೆ ದ್ವಿತೀಯಮಪಿ ಯತ್ ಪ್ರವದಂತಿ ಮಾಯಾ. ಲಕ್ಷ್ಮೀ ನಾರಾಯಣ ರೂಪದಿಂದ ಮೂಲ ರೂಪ. ಆ ನಾರಾಯಣನನ್ನು ಸೃಷ್ಟಿ ಮಾಡಬೇಕು ಅಂತ ಇಚ್ಛೆ ಪಟ್ಟಾಗ ನಾರಾಯಣ ತನ್ನಿಂದಲೇ ಒಂದು ರೂಪವನ್ನು ಹೊರಗೆ ಹಾಕ್ತಾನೆ. ಅದ್ಯಾವುದು? ಮಾಯಾ. ಅದು ಯಾವುದು? ವಾಸುದೇವ ಅನ್ನುವ ರೂಪ. ಪರಮಾತ್ಮನ ವಾಸುದೇವ ಅನ್ನುವ ರೂಪ ಹೊರಗೆ ಬರುತ್ತೆ. ಅದರ ಜಗನ್ನಾಥದಾಸರು ವಾಸುದೇವ ಅಂತ ಶಬ್ದ ಆಡ್ಲಿಲ್ಲ, ಮಾಯಾ ಲೋಲ ಅಂದ್ರೆ ಸೀಕ್ರೆಟ್. ಅದು ಎಲ್ಲರಿಗೂ ಅರ್ಥ ಆಗಬಾರದು. ಇಂದ ಮೇಲೆ ಶಾಸ್ತ್ರ ಗೊತ್ತಿರೋರಿಗೆ ಮಾತ್ರ ಅರ್ಥ ಆಗ್ಬೇಕು. ಹಂಗೆ ಅಂದ್ರೆ ಮಾಯಾಲೋಲ ಅಂದ್ರೇನು? ಪರಮಾತ್ಮ ಯಾವಾಗ ವಾಸುದೇವ ರೂಪ ತಗೊಂಡ, ಲಕ್ಷ್ಮೀದೇವಿ ಕೂಡ ಭಗವಂತನ ಆಜ್ಞಾ ಪ್ರಕಾರವಾಗಿ ತಾನು ಇನ್ನೊಂದು ರೂಪ ತಗೊಳ್ತಾನೆ. ಅದೇ ಮಾಯಾ ಅನ್ನುವ ರೂಪ. ಹಾಗಾದ್ರೆ ಮಾಯಾಪತಿ ವಾಸುದೇವ, ಲಕ್ಷ್ಮೀಪತಿ ಅವನು ನಾರಾಯಣ. ಆ ರೂಪವನ್ನು ತೆಗೆದುಕೊಂಡ. ಹೌದು, ಈ ಮಾಯಾ ವಾಸುದೇವದಲ್ಲ, ಈ ವಾಸುದೇವ ರೂಪ ಏನ್ ಮಾಡ್ತದೆ? ನಿಜ ಮುಕ್ತಿ ಪ್ರದಾತ, ಮೋಕ್ಷವನ್ನ ಕೊಡುವುದು ಆ ರೂಪದಿಂದ ಕೊಡ್ತಾನೆ. ದೇವರ ರೂಪಗಳಲ್ಲಿ ಭೇದ ಇಲ್ಲ. ದೇವರ ರೂಪಗಳಲ್ಲಿ ಎಂದೂ ಕನಸಿನಲ್ಲಿ ಭೇದದ ಚಿಂತನೆಯನ್ನ ಮಾಡಬೇಡ್ರಿ. ಆದ್ರೆ ಒಂದೊಂದು ರೂಪದಿಂದ ಒಂದೊಂದು ಕೆಲಸ ಮಾಡ್ತಾನೆ. ಅದವನ ವೈಭವ, ದೇವರ ವೈಭವ. ಈಗ ನಿಮಗೆ ಒಂದು 4 ರೂಪ ತಗೊಳ್ಳಕ್ ಬಂದಿದ್ರೆ ಬಿಡ್ತೀರ ನೀವು? ಒಂದು ರೂಪದ ಮನೆಯಾಗಿರ್ತೀರಿ, ಒಂದು ರೂಪದಿಂದ ಪ್ರವಚನಕ್ಕೆ ಹೋಗ್ತೀರಿ, ಇನ್ನೊಂದು ರೂಪದಿಂದ ಇನ್ನೊಂದಿಗೆ ಹೋಗ್ತೀರಾ. ಇದ್ದಾಗ ಸಾಮರ್ಥ್ಯ ಇದ್ದಾಗ ಯಾರು ಬಿಡ್ತಾರೆ? ಸರ್ವಸಮರ್ಥ ದೇವರಾದ ಕಾರಣ ಒಂದೊಂದು ಕಾರ್ಯಕ್ಕೆ ಒಂದೊಂದು ರೂಪ ತಗೊಳ್ತಾನೆ. ಅದು ಅವನ ಐಶ್ವರ್ಯ. ಹಾಗಾಗಿ ಪರಮಾತ್ಮ ವಾಸುದೇವ ಅನ್ನೋ ರೂಪ ಪ್ರಕಟಣೆ ಮಾಡಿದ. ಆ ವಾಸುದೇವ ಏನ್ ಮಾಡ್ತಾರೆ? ಮೊದಲು ಮೋಕ್ಷ ಕೊಡೋ ರೂಪ ಅಷ್ಟೇ ಅಲ್ಲ, ಇನ್ನೊಂದು ಇದೆ, ಅದನ್ನು ಜಗನ್ನಾಥ ತಿಳಿಸ್ತಾರೆ. ಮಾಯಾಲೋಲ ಅನಂತ ಅವತಾರ ನಾಮಕ. ಆ ವಾಸುದೇವ ಅನ್ನುವ ರೂಪದಿಂದಲೇ ಭಗವಂತನ ಅನಂತ ರೂಪಗಳು ಹೊರಗೆ ಬರ್ತವೆ. ಅನಂತ ರೂಪಗಳು, ಒಂದಲ್ಲ ಎರಡಲ್ಲ, ಅನಂತ ರೂಪಗಳು ಹೊರಗೆ ಬರ್ತವೆ. ಮತ್ತೆ ಪ್ರಳಯ ಕಾಲದಲ್ಲಿ ಎಲ್ಲ ರೂಪಗಳು ಹೋಗಿ ವಾಸುದೇವನಲ್ಲಿ ಸೇರ್ತವೆ. ಆ ವಾಸುದೇವ ರೂಪ ನಾರಾಯಣನಲ್ಲಿ ಸೇರ್ತದೆ. ಐಕ್ಯ ಹೊಂದಿಬಿಡ್ತದೆ ಅಂತ ಅನ್ವಾರು. ಮತ್ತೆ ದೇವರ ರೂಪಗಳಿಗೆ ಅದು ಶಬ್ದ ಉಪಯೋಗಿಸ್ತಾರೆ, ಅದರ ಅರ್ಥ ತಿಳ್ಕೋಬೇಕು. ಸಂಶ್ಲೇಷ ವಿಶೇಷ ಅಂತ ಅರ್ಥ. ದೇವರ ಯಾವ ರೂಪಗಳಿಗೂ ನಾಶ ಇಲ್ಲ. ಅನಂತ ರೂಪಗಳು ಹಾಗೆ ಇರ್ತವೆ. ಎಲ್ಲವೂ ನಿತ್ಯ, ಯಾವುದು ಹೊಸದಲ್ಲ. ಎಲ್ಲಾ ರೂಪಗಳು ಅನಾದಿ ಕಾಲಂದಿವೆ. ಯಾವಾಗ ಬೇಕೋ ಆ ರೂಪವನ್ನು ದೇವರು ಪ್ರಕಟಣೆ ಮಾಡ್ತಾರೆ ಅಷ್ಟೇ. ಮತ್ತೋಗಿ ಎಲ್ಲ ಒಂದಾಗ್ಬಿಡ್ತವೆ. ಅಂದ್ರೆ ಐಕ್ಯ ಹೊಂದಲ್ಲ, ಒಂದು ಕಡೆ ಸೇರ್ತವಷ್ಟೆ. ಹೀಗೆ ಆ ಭಗವಂತನ ವಿಚಾರವನ್ನ ಶ್ರೀಮದಾಚಾರ್ಯರು ನಮಗೆ ತಿಳಿಸಿಕೊಟ್ಟಿರತಕ್ಕಂಥವರಾಗಿದ್ದಾರೆ. ಅದನ್ನ ಜಗನ್ನಾಥ ದಾಸರು ಮೂಲ ನಾರಾಯಣನು ಮಾಯಾಲೋಲ ಅನಂತ ಅವತಾರ ನಾಮಕ ಇಷ್ಟು ತಿಳಿಸಿದರು. ಆಮೇಲೆ ಏನ್ ಮಾಡಿದ ಪರಮಾತ್ಮ? ಇನ್ನೊಂದು ರೂಪವನ್ನು ಹೊರಗೆ ಹಾಕಿದ. ಅದು ಸಂಕರ್ಷಣ ಅನ್ನುವ ರೂಪ. ಮತ್ತೆ ಲಕ್ಷ್ಮೀದೇವಿ ಭಗವಂತನ ಆಜ್ಞಾ ಪ್ರಕಾರವಾಗಿ ಜಯ ಅಂತ ಒಂದು ರೂಪ ತಗೊಳ್ತಾರೆ. ಜಯಾಪತಿ ಸಂಕರ್ಷಣ.
ಅದನ್ನು ಹೇಳ್ತಾರೆ. ವ್ಯಾಳ ರೂಪನು ಜಯ ರಮಣನು ಜಗನ್ನಾಥ. ವ್ಯಾಳ ರೂಪ ಅಂತ ಅಂದಿದ್ದಾರೆ ಅವರು. ಏನದು ವ್ಯಾಳ ರೂಪ ಅಂತ ನೋಡೋಣ. ವ್ಯಾಳ ರೂಪ ಸಂಕರ್ಷಣ ಅನ್ಲಿಲ್ಲ, ಅಲ್ಲಿ ವಾಸುದೇವ ಅನ್ಲಿಲ್ಲ, ಮಾಯಾಲೋಲ ಅಂದ್ಬಿಟ್ರು. ಇಲ್ಲಿ ವ್ಯಾಳ ರೂಪ ಅಂದ್ರು. ವ್ಯಾಳ ರೂಪನು ಜಯ ರಮಣನು ಆವೇಶ ನೆನೆಸುವನೋ. ಅವನ ಕಾರ್ಯ ಏನು ಅಂತ ಹೇಳ್ತಾರೆ. ವಾಸುದೇವನ ಕಾರ್ಯನು ಮೋಕ್ಷ ಕೊಡತಕ್ಕಂಥ ಒಂದು ಕಾರ್ಯ, ಇನ್ನೊಂದು ಅನಂತ ರೂಪಗಳು ಹೊರಗೆ ಬರ್ತವೆ. ಅಷ್ಟೆರಡು ಪ್ರಧಾನವಾಗಿ ವಾಸುದೇವ ರೂಪ ಹೇಳಿಬಿಟ್ರು. ಈಗ ಸಂಕರ್ಷಣ ಅಂತ ಒಂದು ರೂಪ ತಗೊಂಡ, ಲಕ್ಷ್ಮೀದೇವಿ ಜಯ ಅಂತೊಂದು ರೂಪ ತೆಗೆದುಕೊಂಡಿದ್ದಾಳೆ. ಅದನ್ನು ಶ್ರೀಮದಾಚಾರ್ಯ ಸಂಕರ್ಷಣಶ್ಚ ಸಬಭೂವ ಪುನಸ್ಸು ನಿತ್ಯ ಎಲ್ಲ ಶಾಸ್ತ್ರನೇ. ಅಲ್ಲಿದ್ದದ್ದರ ಸಾರವನ್ನು ಜಗನ್ನಾಥದಾಸರು ನಮಗೆ ಕೊಟ್ಟಿದ್ದಾರೆ. ಶ್ರೀಮದಾಚಾರ್ಯ ಶಾಸ್ತ್ರವನ್ನು ಓದಿದ ಮಹಾಪಂಡಿತರವರು. ಇಂದ ಮೇಲೆ ಜಗನ್ನಾಥದಾಸರೆಂದ್ರೆ ಸಾಮಾನ್ಯ ದಾಸರಲ್ಲ ಅವರು. ಹಾಗಾಗಿ ಶಾಸ್ತ್ರದಲ್ಲಿರುವುದನ್ನೇ ಕನ್ನಡದಲ್ಲಿ ನಮಗೆ ತಿಳಿಯುವ ಹಾಗೆ ತಿಳಿಸ್ತಾ ಇದ್ದಾರೆ. ಹಾಗಾದ್ರೆ ಈ ವ್ಯಾಳ ರೂಪ ಅಂತ ಯಾಕಂದ್ರು ಸಂಕರ್ಷಣೆಗೆ ಅಂತಂದ್ರೆ, ವ್ಯಾಳ ರೂಪ ಅಂತ, ವ್ಯಾಳ ಅನ್ನುವ ಶಬ್ದ ಅದು ಕಾಲ ಅಂತ ಅರ್ಥ. ಕಾಲ ಅನ್ನುವ ಶಬ್ದಕ್ಕೆ ಸಂಹಾರಕರ್ತೃ ಅಂತ ಅರ್ಥ ಅಲ್ವಾ. ಕಾಲ ಎಲ್ಲವನ್ನ ಕಬಳಿಸ್ತಂತೀವಿ ನಾವು. ಆಸ್ ಟೈಮ್ ಪಾಸ್ ಆದಾಗೆಲ್ಲ ಯಾವುದೇ ವಸ್ತು ತಗೊಂಡ್ರು ವೇರ್ ಅಂಡ್ ಟೇರ್ ಅಂತ ಕರಿತೀವಿಲ್ಲ, ಕಾಲದಲ್ಲೆಲ್ಲ ಹುಚ್ಚು. ಕಾಲಕ್ಕೆ ಸಿಗದೇ ಇರತಕ್ಕಂಥವ್ರು ಜಗತ್ತಲ್ಲಿ ಯಾರು ಇಲ್ಲ. ಬ್ರಹ್ಮದೇವರು ಕೂಡ, ಈಗ ಹೇಳಿದೆ ಬ್ರಹ್ಮದೇವರ ಆಯುಷ್ಯ ಎಷ್ಟಿದೆ ಅಂತ. ಆಯುಷ್ಯ ದೊಡ್ಡದಿದ್ರು ಕೂಡ ಆ ಆಯುಷ್ಯ ಆದ್ಮೇಲೆ ಆ ದೇಹ ಬಿಡ್ಬೇಕು ಅವರು. ಬ್ರಹ್ಮದೇವರು ಆ ದೇಹ ಬಿಡ್ಬೇಕು. ನಾವ್ ಹೇಗೆ ದೇಹ ಬಿಡ್ತೀವಿ ಅವರು ಬಿಡ್ಬೇಕು ದೇಹವನ್ನ. ಹಾಗಾದ್ರೆ ಕಾಲಕ್ಕೆ ಎಲ್ಲ ಸಿಕ್ಕಿರತಕ್ಕಂಥವರೇ, ಕಾಲಕ್ಕೆ ಸಿಗದೇ ಇರೋವನು ಒಬ್ಬನೇ. ಅದೊಂದು ದೊಡ್ಡ ಸಬ್ಜೆಕ್ಟ್. ವಾಟ್ ಈಸ್ ಟೈಮ್ ಅಂಡ್ ವಾಟ್ ಈಸ್ ಸ್ಪೇಸ್? ಇಟ್ಸ್ ಅ ಬಿಗ್ ಕ್ವಶನ್. ಇವತ್ತವರೆಗೂ ಡೆಫಿನೇಷನ್ ಇಲ್ಲ. ಕೊನೆಗೆ ಎಲ್ಲಿ ಬಂದ್ಬಿಟ್ರು? ದೇರ್ ಈಸ್ ನೋ ಟೈಮ್, ದೇರ್ ಈಸ್ ನೋ ಸ್ಪೇಸ್ ಅಂತ, ಅಟ್ ದ ಫಂಡಮೆಂಟಲ್ ಲೆವೆಲ್ ಅಂತ. ಅದಕ್ಕೆ ಏನ್ ಕೊಟ್ರು? ನೊಬೆಲ್ ಪ್ರೈಸ್ ಕೊಟ್ಬಿಟ್ರು ಅಯೋಗ್ಯರು. ಗೊತ್ತಾಯ್ತಿಲ್ಲ ಎಲ್ಲಿಗೆ ಬಂದಾರೆ ಈಗ ಸೈನ್ಸ್ ಅಂದ್ರೆ? ಅಟ್ ದ ಫಂಡಮೆಂಟಲ್ ಲೆವೆಲ್ ದೇರ್ ಈಸ್ ನೋ ಟೈಮ್ ಅಂಡ್ ದೇರ್ ಈಸ್ ನೋ ಸ್ಪೇಸ್ ಅಂತ ಹೇಳಿದ್ದಾರೆ ಸೈನ್ಸ್. ಅದಕ್ಕೆ ನಾವು ನೊಬೆಲ್ ಪ್ರೈಸ್ ಬಂದಿರೋದು. ಲೇಟೆಸ್ಟ್ ಆಗಿ ನೊಬೆಲ್ ಪ್ರೈಸ್ ಕೊಟ್ಟಿರೋದು ಅದಕ್ಕೋಸ್ಕರವಾಗಿ. ನಮ್ಮ ಶಾಸ್ತ್ರ ಕಾಲದೇಶಗಳು ಅನಾದಿ ಕಾಲದಿಂದ ಇದ್ದೇ ಇವೆ ಅಂತ ಹೇಳಿದವರು ಮತ್ತೆ ನಮ್ಮ ಶ್ರೀಮದಾಚಾರ್ಯರೇ. ಕಾಲಾಂತರ್ಗತ, ಕಾಲ ನಿಯಾಮಕ, ಕಾಲಾತೀತ, ತ್ರಿಕಾಲಜ್ಞ. ಅಂದ ಮೇಲೆ ಕಾಲ ಇದೆ. ಆ ಕಾಲವನ್ನು ಮೀರಿದವ ಅಂದ್ರೆ ಒಬ್ಬನೇ ಲಕ್ಷ್ಮೀನಾರಾಯಣ. ಅಂದ ಮೇಲೆ ಕಾಲವನ್ನು ಮೀರಲಿಕ್ಕೆ ಯಾರಿಂದಲೂ ಸಾಧ್ಯ ಇರತಕ್ಕಂಥದ್ದಿಲ್ಲ. ಹಾಗಾಗಿ ದೀರ್ಘವಾದದ್ದು ಅಂತ ಒಂದರ್ಥ. ಕಾಲ ದೀರ್ಘವಾಗಿರದ ಕಾರಣ ಕಾಲವನ್ನ ಸರ್ಪಕ್ಕೆ, ಸರ್ಪ ಅಂದ್ರೆ ಸ್ನೇಕ್, ಸ್ನೇಕ್ ದೀರ್ಘವಾಗಿರುತ್ತೆ ಆದ ಕಾರಣ ಹೆಚ್ಚಿನದಾಗಿ ಶಾಸ್ತ್ರದಲ್ಲಿ ದಾಸಾಹಿತ್ಯದಲ್ಲಿ ಆ ಕಾಲವನ್ನ ದೀರ್ಘವಾಗಿರತಕ್ಕಂಥ ಸರ್ಪಕ್ಕೆ ಹೋಲಿಸ್ತಾ ಇರ್ತಾರೆ. ಹಾಗಾದ್ರೆ ಸಂಹಾರಕನಾದವನು ಸಂಕರ್ಷಣ, ಭಯಂಕರನಾದವನು, ಇವೆಲ್ಲ ಅರ್ಥ ವ್ಯಾಳ ಅಂತಕ್ಕಂಥ ಶಬ್ದಕ್ಕೆ. ಸರ್ಪದಂತೆ ದೀರ್ಘಾಕಾರವಾಗಿರತಕ್ಕಂಥ ಸಂಹಾರ. ನೋಡ್ರಿ, ಆ ಟೈಮ್ ಬಂತ. ಸಂಹಾರ ಅಂದ್ರೆ ಏನು? ಇವತ್ತು ಹುಟ್ಟಿದಾದ್ರೆ ಇವತ್ತು ಸತ್ತ ಅಂತ ಅರ್ಥ. ಸತ್ತ ಅಂದ್ರೆ ಅದು ಟೈಮ್ ಇರ್ತದೆ ತಾನೆ. ಅವ್ರು ಯಾವ ಪೀರಿಯಡ್ ಅಲ್ಲಿ ಇದ್ರೆ ಈ ಪೀರಿಯಡ್ ಈ ಪೀರಿಯಡ್ ವರೆಗೆ ಸತ್ ಮೇಲೆ ಬರ್ಬಿಡ್ತಾನೆ ಕೆಳಗಡೆ. ಇಷ್ಟು ಯುಸಿವಿಂದ ಇಷ್ಟು ಯುಸಿವಿವರೆಗೆ ಅವರ ಕಾಲ. ಅಂದ ಮೇಲೆ ಕಾಲನೇ ಕಬಳಿಸ್ತದೆ. ಅದು ಸಂಹಾರ ಮಾಡತಕ್ಕಂಥದ್ದು ಕಾಲ. ಹಾಗಾದ್ರೆ ಸಂಹಾರಕವಾದ ಮತ್ತು ಭಯಂಕರವಾಗಿರ್ತಕ್ಕಂತಹ ಸರ್ಪದಂತೆ ದೀರ್ಘಾಕಾರವಾಗಿರತಕ್ಕಂಥದ್ದು ಕಾಲವಾದ ಕಾರಣ ಆ ಕಾಲದಲ್ಲಿ ಅಂತರ್ಯಾಮಿಯಾಗಿ ಸಂಕರ್ಷಣ ಅನ್ನುವ ರೂಪದಿಂದ ದೇವರು ಇರ್ತಾರೆ. ನೆನಪದಿಲ್ಲ? ಭಜನೆ ಮಾಡ್ಬೇಕು. ವ್ಯಾಳ ವ್ಯಾಳಕ್ಕೆ ನಿನ್ನ ಆರಾಧಿಪು. ವ್ಯಾಳ ಶಬ್ದ ಬಂತಿಲ್ಲ ಅಲ್ಲಿ. ಅಂದ್ಮೇಲೆ ಅದೇನದು? ವ್ಯಾಳ ವ್ಯಾಳಕ್ಕೆ ಇದೆ ಶಬ್ದ, ವ್ಯಾಳ ಶಬ್ದ ಅಂದ್ಮೇಲೆ ಅದು ಕಾಲನೇ. ವ್ಯಾಳ ವ್ಯಾಳಕ್ಕೆ ನಿನ್ನ ಆರಾಧಿಪುದಕ್ಕೆ ಏನಾಗಂದ್ರೆ ಅದೇ ಯಾವಾಗಲಂತ ಕಾಲ ಕಾಲಕ್ಕೆ ನಿನ್ನ ಆರಾಧನೆ, ನಿನ್ನ ಸ್ಮರಣೆ ಕೊಡು ಅಂತ ಹೇಳಿದ್ದಾರೆ. ಹಾಗೆ ಆ ಶಬ್ದ ಅಲ್ಲಿದೆ. ಹಾಗಾಗಿ ವ್ಯಾಳ ರೂಪನು ಅಂದ್ರೆ ಸಂಕರ್ಷಣ ಎಂಬುದಾಗಿ. ತಕ್ಕಂತೆ ಜಯಾರಮಣ ಅವನು. ಜಯ ಅಂತ ಇನ್ನೊಂದು ರೂಪ ಲಕ್ಷ್ಮೀದೇವಿ. ಎಷ್ಟು ರೂಪ ದೇವರು ತಗೊಳ್ತಾನೋ ಅಷ್ಟು ಲಕ್ಷ್ಮೀದೇವಿ ತನ್ನ ರೂಪ ತಗೊಳ್ತಾಳೆ. ಲಕ್ಷ್ಮೀ ನಾರಾಯಣ ಅಂದ್ರೆ ನಮ್ಮ ಹಾಗೆ ಗಂಡ ಹೆಂಡತಿ ಅಂತ ತಿಳ್ಕೊಂಡ್ಬಿಡ್ಬೇಡ್ರಿ. ಬಹಳ ಜನ ಹಂಗೆ ತಿಳ್ಕೊಂಡಿರ್ತಾರೆ. ಇದೊಂದು ತುಂಬಾ ಕಡೆ ಹೇಳ್ತಾ ಇರ್ತೇನೆ ಇದನ್ನ. ದೇವತೆಗಳು ಅಂದ್ರೆ ಪರಮಾತ್ಮ, ಲಕ್ಷ್ಮೀ ದೇವಿ, ದೇವತೆಗಳು. ಈ ಟಿವಿ ನೋಡ್ಬಿಡ್ತಿರಲ್ಲ, ಟಿವಿ ರಾಮಾಯಣ, ಟಿವಿ ಎಲ್ಲ ತೋರಿಸ್ತಾರಲ್ಲ, ಅಲ್ಲಿ ನೋಡ್ತಾ ಟಿವಿ ನೋಡ್ತಾ ಇದ್ರಿ ಏನಪ್ಪ ಈ ದೇವತೆಗಳು ಮಜಾ ಮಾಡ್ತಾರೆ. ರಂಭ, ಊರ್ವಶಿ, 4-20 ಹೆಂಡಂದ್ರಿದ್ದಾರೆ, ಆರಾಮಾಗಿದ್ದಾರೆ ಇವರು ಅಂತ ಹಿಂಗೆಲ್ಲ ತಲೆ ಹುಚ್ಚುಚ್ಚಾಗಿ ಬರ್ತಿರ್ತದೆ ದೇವತೆಗಳ ಬಗ್ಗೆ. ಗೊತ್ತಾಯ್ತಿಲ್ಲ? ಅದಕ್ಕೆ ಅವು ನೋಡಬಾರ್ದು.
ಟಿವಿ ಅಂದ್ರೆ ಏನದು? ತತ್ವ ವಿರುದ್ಧ ಅಂತ ಅರ್ಥ. ಸರಿಯಾದ ಜ್ಞಾನ ಬರೋದಿಲ್ಲ. ಅದರಿಂದ ಸರಿಯಾದ ಜ್ಞಾನ ಬರಬೇಕಂದ್ರೆ ನಮ್ಮ ಶ್ರೀಮದಾಚಾರ್ಯ ಶಾಸ್ತ್ರದಿಂದಲೇ ಬರೋದು. ಎಷ್ಟು ಹೇಳೋ ಆಚಾರ್ಯರು ಏನು ದೇವತೆಗಳಂದ್ರೆ ಏನು ಅಂತ ಪರಿಕಲ್ಪನೆ ಇಲ್ಲ ನಮಗೆ. ಸತ್ಯಾತ್ಮರ ಎದುರಿಗೆ ಬಂದ ಅಯ್ಯೋ ಸಾಂಗಳು 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 ಅಂತ ಹೇಳಿ ನಾವು ನಮಸ್ಕಾರ ಮಾಡ್ತೀವಿ. ಆದ್ಮೇಲೆ ದೇವತೆಗಳು ಎಲ್ಲಿ, ಎಂಥ ದೇವತೆಗಳು ಏನು ಅವರು? ಸಾಮಾನ್ಯ ಒಬ್ಬ ಅಪರೋಕ್ಷ ಜ್ಞಾನಿ, ಕನಿಷ್ಠ ಅಪರೋಕ್ಷ ಜ್ಞಾನಿಗಳಲ್ಲೇ ಕೊನೆ ಇರತಕ್ಕಂಥವನು ಸಾಮಾನ್ಯ ಅಪರೋಕ್ಷ ಜ್ಞಾನಿಯು ಕಾಮಕ್ರೋಧಾದಿಗಳನ್ನು ಗೆದ್ದಿರ್ಬೇಕು. ಪುಕ್ಕಟ್ಟಾಗೋದಿಲ್ಲ ಅಪರೋಕ್ಷ ಜ್ಞಾನ. ಅಂತರದಲ್ಲಿ ದೇವತೆಗಳವರು. ನಮ್ಮ ಹಾಗೆ ಅವರಿಗೆ ಕಾಮಕ್ರೋಧಾದಿಗಳಿವೆ ಅಂತ ಕನಸಲ್ಲಿ ತಿಳ್ಕೊಬೇಡ್ರಿ. ಅವ್ರ ಲೆವೆಲೇ ಬೇರೆ, ಅವ್ರ ವಿಚಾರಗಳೇ ಬೇರೆ ದೇವತೆಗಳಾಗಿರ್ತಕ್ಕಂಥವರದು. ಇವ್ರದೇ ಹಿಂಗಿರ್ಬೇಕಂದ್ರೆ ಕಿಮುತ ಸಾಕ್ಷಾತ್ ಭಗವಂತ ಲಕ್ಷ್ಮೀ ದೇವಿ ಆಗಿ. ಅದಕ್ಕೆ ಹೇಳಿದ ಶಾಸ್ತ್ರ ಓದ್ದಾಗೆಲ್ಲ ನಮಗೆ ಅದು ಕಾನ್ಸೆಪ್ಟೇ ಬೇರೆ ಆಗಿಬಿಡ್ತದೆ. ಗಾಡ್ ಅಂದ್ರೆ ಏನಂತ ಗೊತ್ತಿಲ್ಲ ನಮಗೆ, ಏನೇನೋ ಮಾಡ್ಕೊಡ್ತೀವಿ ತಲೆಯಲ್ಲಿ. ದ ವೆರಿ ಕಾನ್ಸೆಪ್ಟ್ ಆಫ್ ಗಾಡ್ ಏನಿದೆಯಲ್ಲ, ಶ್ರೀಮದಾಚಾರ್ಯ ತಿಳಿಸಿದಾಗ ಜಗತ್ತಲ್ಲಿ ಯಾರ್ಯಾರು ತಿಳಿಸಿರತಕ್ಕಂಥವರಿಲ್ಲ. ಹಾಗಾದ್ರೆ ಇದು ಸಂಕರ್ಷಣ ಅನ್ನೋ ರೂಪ. ಏನ್ ಮಾಡ್ತಾನಿವ? ವಾಸುದೇವಂದ ಹೇಳಿದ್ರು. ಇವ ಏನು ಮಾಡ್ತಾನಪ್ಪ ಅಂತಂದ್ರೆ ಆವೇಶ ನೆನಿಸುವನೋ. ಏನದು ಆವೇಶ ಅಂದ್ರೆ, ಇಲ್ಲಿಗೆ ಅನಿಕತಾಮೃತರ ವ್ಯಾಖ್ಯಾನಕಾರ ಅಂತಾರೆ, ಎಲ್ಲವೂ ಹೇಳಬೇಕಾದ್ರೆ ಇಲ್ಲಿ ಸ್ವಲ್ಪ ಎಕ್ಸ್ಪ್ಲಿಕೇಶನ್ ಬೇಕು. ಹಾಗಾಗಿ ಜೀವ ಇದ್ದಾನೆ ಅಂತ ಹೇಳಿದೆ. ಈಗ ಜೀವ ಒಳಗಿದ್ದಾನೆ, ಅವನ ಮೇಲೆ ಲಿಂಗದೇಹ ಇದೆ. ಲಿಂಗದೇಹ ಆವರ್ಗವಾಗಿದೆ, ಅದರ ಮೇಲೆ ಈ ದೇಹ ಇದೆ. ಈ ದೇಹದಲ್ಲಿ ಒಂದು ಮನಸ್ಸಿರ್ತದೆ, ಅದು ಜಡವಾದ ಮನಸ್ಸು. ಜೀವ ಅಂತ ಏನಿದ್ದಾನಲ್ಲ, ಜೀವನ ಒಳಗೊಂದು ಮನಸ್ಸಿರ್ತದೆ, ಅದು ಚಿನ್ಮಯವಾದ ಮನಸ್ಸು. ಆಗ್ತಾ ಇದೆಯಾ? ಅದು ಚಿನ್ಮಯವಾದ ಮನಸ್ಸು, ಇದು ಜಡವಾದ ಮನಸ್ಸು. ಚಿನ್ಮಯವಾದ ಮನಸ್ಸೇನಿದೆ ಅದು ಜೀವನ ಒಳಗಿರ್ತದೆ, ಈ ಮನಸ್ಸು ದೇಹದ ಒಳಗಿರ್ತದೆ. ಇದು ಪ್ರಕೃತಿಯಿಂದ ಮಾಡಲ್ಪಟ್ಟಿರತಕ್ಕಂಥ ಮನಸ್ಸಿದು. ಅದು ಅಪ್ರಾಕೃತವಾದ ಮನಸ್ಸು, ಜೀವನ ಒಳಗೆ ಇರತಕ್ಕಂಥದ್ದಾಗಿರ್ತದೆ. ಎರಡು ಮನಸ್ಸಿವೆ. ಹಾಗಾಗಿ ಈ ಜಡವಾದ ಮನಸ್ಸಿನಲ್ಲಿ ಏನೆಲ್ಲ ವಿಕಾರಗಳಾಗತ್ತೋ ಅದೆಲ್ಲ ನನಗೆ ಆಗ್ತಾ ಇದೆ ಅಂತ ಜೀವ ತಿಳ್ಕೊತದೆ. ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮನೆ, ನನ್ನ ಕಾರು ಅಂತ ಇದ್ದಿದ್ರೆ ನಾವೆಲ್ಲ ವಸ್ತುತಃ ನಂದಲ್ಲ ಇದೆ. ಅವರು ಹೌದಲ್ಲ ಹೇಳ್ರಿ, ಎಲ್ಲ ಬಿಟ್ಟು ಹೋಗ್ಬೇಕದಾನೆ. ಇಲ್ಲ ಇಲ್ಲಿ ಊಟ ಉಟ್ಕೊಂಡು ಕೂಡ್ಲಕ್ಕಾಗುತ್ತಾ? ನಮಗೆ ಸಾಧ್ಯನೇ ಇಲ್ಲ. ಎಲ್ಲಾರು ಏನ್ ನೀವು ಕೋಟಿಗಟ್ಟಲೆ ಆದ್ರೂ ಇಡೀ ರಿಚೆಸ್ಟ್ ಮ್ಯಾನ್ ಇನ್ ದ ವರ್ಲ್ಡ್ ಅಂದ್ರೂ ಸಾಯ್ಬೇಕು ಅವನು. ಅರ್ಥ ಆಯ್ತಲ್ವಾ? ಹಾಗಾದ್ರೆ ಇದು ಯಾವುದು ನಂದಲ್ಲ. ಮುಂದಿನ ಜನ ಮತ್ತೆ ಯಾರೋ ಅಪ್ಪ, ಯಾರೋ ಅಮ್ಮ, ಯಾರೋ ಹೆಂಡತಿ, ಯಾರೋ ಗಂಡ, ಯಾರೋ ಮಕ್ಕಳು. ಹಾಗಾದ್ರೆ ನನ್ನದು ಅಲ್ಲದ್ದನ್ನ ನನ್ನದು ಅಂತ ತಿಳ್ಕೊಂಡಿರ್ತಾನೆ. ಅದೇ ಸಂಸಾರ ಅಂದ್ರೆ ನನ್ನದಲ್ಲದ್ದನ್ನ ನಾನು ತಿಳ್ಕೊಂಡ್ರೆ ಇದು ಜಡವಾದ ಮನಸ್ಸಿನೆಲ್ಲ ಆಗೋದು. ಇದೆಲ್ಲ ಕ್ರಿಯೆಗಳು ಒಳಗಡೆ ಅಪ್ರಾಕೃತವಾದ ಮನಸ್ಸಿದೆ. ಈ ಜಡಕ್ಕೂ ಆ ಚೇತನಕ್ಕೂ ಒಂದು ಲಿಂಕ್ ಹಚ್ತಾನೆ ದೇವರು, ಅವನೇ ಸಂಕರ್ಷಣ. ಆವೇಶ ನೆನಿಸುವನೋ, ಈ ಸಂಕರ್ಷಣ ಅನ್ನೋ ರೂಪದಿಂದ ಈ ಒಂದು ಲಿಂಕ್ ಹೊಡಿತಾನೆ ಪರಮಾತ್ಮ. ಆ ಲಿಂಕ್ ಇಂದ ಏನಾಗತ್ತೆ ಅಂದ್ರೆ ಅಭಿಮಾನ ಬೆಳೀತದೆ. ಆ ಅಭಿಮಾನವೇ ಇಷ್ಟೆಲ್ಲದಕ್ಕೆ ಕಾರಣ. ಅಭಿಮಾನ ಕಿತ್ತಿ ಒಗೆದು ಬಿಟ್ಟ ಅಂತಂದ್ರೆ ಇದರಿಂದ ಫ್ರೀ ಆಗ್ತಾರೆ. ಅದನ್ನೇ ಹೇಳಿದ್ದು ಭಗವದ್ಗೀತೆಯಲ್ಲಿ ಪರಮಾತ್ಮ. ಇವರು ನನ್ನವರು ಅಂತ ತಿಳ್ಕೊಂಡಿದ್ದೆ. ಯಾರು ನಿನ್ನವರು? ಯುದ್ಧ ಮಾಡುವಾಗ ಅಯ್ಯೋ ಇವರನ್ನೆಲ್ಲ ಕೊಲ್ಲಬೇಕಾ, ನಾನು ಇವರನ್ನು ಕೊಂದು ನಾ ರಾಜ್ಯ ಕಟ್ಟಬೇಕಾ? ಅನೇಕ ಪ್ರಶ್ನೆಗಳನ್ನು ಮಾಡ್ತಾನೆ ಅರ್ಜುನ. ಆಗ ಪರಮಾತ್ಮ ಹೇಳಿದ, ಯಾರು ನಿನ್ನವರು? ನಿನ್ನ ಧರ್ಮವನ್ನು ನೀನು ಮಾಡಬೇಕು ಹೊರತು ಸುಳ್ಳು ಸುಳ್ಳು ಹಚ್ಕೊಂಡಿದ್ದೀಯಾ, ಇಲ್ಲಿ ವಿಪರೀತ ಹಚ್ಕೊಂಡು ಕೂತು ಬಿಟ್ಟಿದ್ದೀಯಾ ಸಂಸಾರದಲ್ಲಿ ನೀನು. ಇವ್ರು ಯಾರು ನಿನ್ನ ಹಿಂದೆ ಬರ್ತಕ್ಕಂಥವರಲ್ಲ. ಹೇಳೋದು ಸುಲಭ, ಕೇಳೋದು ಸುಲಭ, ಮತ್ತೆ ಅದರಾಗೆ ಅಟ್ಯಾಚ್ಮೆಂಟ್ ಇರ್ತದ್ರಿ. ಎಷ್ಟು ಹೇಳಿದ್ರು ಮತ್ತೆ ಅದ್ರಾಗೆ ಸಿಕ್ಕೋಂತ ಮನುಷ್ಯ. ಅದನ್ನೇ ಹೇಳಿದ್ರು, ಒಂದು ಕರ್ಮದೊಳ ಅನಂತ ಕರ್ಮ. ಒಂದು ಕರ್ಮ ಮಾಡುವಾಗಲೇ ಅದು ಚೈನ್ ರಿಯಾಕ್ಷನ್ ಇದ್ದಾಗ ಒಂದು ಕರ್ಮದೊಳಗೆ ಅನೇಕ ಕರ್ಮಗಳು ಸೇರ್ಕೊಂಡ್ಬಿಡ್ತಕ್ಕಂಥದ್ದು. ಭಾರಿ ಡೇಂಜರ್ ಇದು. ಹಾಗಾಗಿ ಈ ಕರ್ಮದಿಂದ ಹೊರಗೆ ಹಾಕಿ ಬರಬೇಕು ಮುಂದೆ ಹೇಳ್ಕೊಡ್ತಾರೆ. ಜಗನ್ನಾಥದಾಸ್ ಹೇಳ್ತಾರೆ, ಟೈಮ್ ಇದ್ರೆ ಇಲ್ಲ ಅಂತ ಗೋವಿಂದ ಮೇಲೆ ಅದ್ಮೇಲೆ ಸಂಕರ್ಷಣ ಅನ್ನುವ ಪರಮಾತ್ಮ ಈ ಲಿಂಕ್ ಅನ್ನ ಹಚ್ಚಿಬಿಡ್ತಾನೆ. ಅದು ಹೇಗೆ ಅಂದ್ರೆ ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತೇನೆ ನಿಮಗೆ. ಈಗ ಒಂದು ಪ್ರಿಸಮ್ ಇದೆ ಅಂತ ತಿಳ್ಕೊಳ್ಳಿ. ಒಂದು ಪ್ರಿಸಮ್ ಇದೆ. ಪ್ರಿಸಮ್ ಅಂದ್ರೆ ಗೊತ್ತಾಗುತ್ತಾ? ಎಲ್ಲ ಓದಿರೇ, ಬೇಕಾದಷ್ಟು ಓದಿರೇ. ಅದ್ಮೇಲೆ ಒಂದು ಪ್ರಿಸಮ್ ಇದೆ. ಆ ಪ್ರಿಸಮ್ನಲ್ಲಿ ಅದು ಕ್ರಿಸ್ಟಲ್ ಕ್ಲಿಯರ್ ಆಗಿರ್ತದೆ. ಇಟ್ಸ್ ಎ ಗ್ಲಾಸ್. ಆ ಪ್ರಿಸಮ್ ಇಲ್ಲಿಟ್ರೆ ದೂರದಲ್ಲಿ ಒಂದು ದಾಸವಾಳದ ಹೂ, ಕೆಂಪು ದಾಸವಾಳದ ಹೂ ಇಡ್ರಿ.
ಆ ಪ್ರಿಸಮ್ ಏನಿದೆಯಲ್ಲ ಅದು ಕ್ರಿಸ್ಟಲ್ ಕ್ಲಿಯರ್ ಆಗಿ ಗ್ಲಾಸ್ ತರ ಇರ್ತದೆ. ದೂರದಲ್ಲಿ ಒಂದು ದಾಸವಾಳದ ಹೂವಿಟ್ರೆ ಆ ಇಡೀ ಪ್ರಿಸಮ್ ಏನಿದೆ ಅದು ಕೆಂಪಗೆ ಪದ್ಮರಾಗ ಮಣಿ ಅಂತ ಕಾಣುತ್ತೆ. ಬೇಕಾದ್ರೆ ಮಾಡಿ ನೋಡ್ರಿ ಮನೆಗೆ ಹೋಗಿ. ಸೈನ್ಸ್ ಪ್ರಕಾರ ಇರೋದು ರಿಫ್ರಾಕ್ಷನ್, ಅದರಿಂದ ರೇಸ್ ಬರ್ತಕ್ಕಂಥದ್ದಾಗ್ತದೆ. ರಿಫ್ರಾಕ್ಷನ್ ಆದಾಗ ಬಿಗ್ ಗೋಯಾರ್ ಅಂತಿದೆ, ಯಾವುದರ ಫ್ರೀಕ್ವೆನ್ಸಿ ಜಾಸ್ತಿ ಇರ್ತದೋ ಅದರ ಪ್ರಕಾರ ಅದೇ ಅದರಲ್ಲಿ ಹರಡ್ಕೊಳ್ತದೆ. ಅದೇ ರೆಡ್ ಅನ್ನತಕ್ಕಂಥ ಕಲರ್ ಇದೆ, ಅದು ಎಲ್ಲ ಕಡೆ ಹರಡ್ಕೊಳ್ತದೆ. ಹೋಲ್ ಪ್ರಿಸಮ್ ಏನ್ ಕಾಣುತ್ತೆ ನಿಮಗೆ? ಕೆಂಪ ಪದ್ಮರಾಗ ಮಣಿ ಅಂತ ಕಾಣುತ್ತೆ. ಆ ದಾಸವಾಳದ ಹೂವನ್ನ ದೂರ ತಗೊಂಡು ಹೋಗ್ಬಿಟ್ರೆ ಮತ್ತೆ ಇದು ಕ್ಲಿಯರ್ ಆಗಿ ಕಾಣುತ್ತೆ. ಹಾಗೆ ಈ ಒಂದು ಜಡವಾದ ದೇಹ ಇದೆ, ಚಿನ್ಮಯವಾಗಿರ್ತಕ್ಕಂತಹ ಮನಸ್ಸಿದೆ, ಜಡವಾಗಿರ್ತಕ್ಕಂಥ ಮನಸ್ಸಿದೆ. ಈ ಮನಸ್ಸಿನಲ್ಲಿ ಆಗುವುದೆಲ್ಲವೂ ಕೂಡ ಅದರಲ್ಲಿ ಪ್ರತಿಫಲಿತವಾಗುತ್ತದೆ. ಹೇಗೆ ರಿಫ್ರಾಕ್ಷನ್ ಅಂತ ಕರೆದಿವೆ ಆ ಥರ ಪ್ರತಿಫಲಿತವಾಗ್ತದೆ. ಪ್ರತಿಫಲಿತವಾದಾಗ ಇವನಿಗೆಲ್ಲ ವಿಪರೀತ ಜ್ಞಾನ ಬರ್ತಾನೆ. ಈ ಕೆಲಸವನ್ನು ಯಾವುದು ಮಾಡ್ತದೆ? ಈ ಜಡವಾಗಿರತಕ್ಕಂಥ ದೇಹ ಅಂದ್ರೆ ಲಿಂಗ ದೇಹ. ಲಿಂಗ ದೇಹದ ಕಾರ್ಯ ಅದು. ಲಿಂಗ ದೇಹ ಏನು ಮಾಡ್ತದೆ? ನನ್ನದಲ್ಲದ್ದಲ್ಲ ನನ್ನದು ಅಂತ ಮಾಡಿಕೊಡ್ತಕ್ಕಂಥದ್ದಾಗತ್ತೆ. ದೇವರನ್ನ ಮನಸ್ತಕ್ಕಂಥದ್ದಾಗ್ತದೆ. ಎರಡು ಪಿಶಾಚಿಗಳು ಅಂತ ಕರೀತಕ್ಕಂಥವರಾಗ್ತಾರೆ. ಅದು ನಮಗೆ ಅನಾದಿ ಕಾಲದಲ್ಲಿ ಬೆನ್ನು ಹತ್ತು ಬಿಟ್ಟಿದೆ. ಇದನ್ನ ಬಿಡಬೇಕು. ಅಂದ್ರೆ ಲಾಕಿಂಗ್ ಸಿಸ್ಟಮ್ ಹೇಗಿದೆ ಅಂತ ಗೊತ್ತಾದಾಗ ಹೇಗೆ ಅನ್ಲಾಕ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಹಾಗೆ ಬಂಧನ ಹೇಗಿದೆ ಅಂತ ತಿಳಿಸ್ತಾರೆ ಮೊದಲು. ಹಾಗಾದ್ರೆ ಬಂಧನವನ್ನು ಯಾರು ಲಾಕ್ ಮಾಡಿದ್ದಾರೋ ಅವನ ಹತ್ರ ತಂದು ಹೋಗ್ಬೇಕು. ಅಂದಮೇಲೆ ದೇವರು ಲಾಕ್ ಮಾಡಿಟ್ಟಿದ್ದಾನೆ. ಬಂಧಕೋ ಭವಪಾಶೇನ, ಸಂಸಾರದಲ್ಲಿ ನಮ್ಮನ್ನ ಬಂಧನದಲ್ಲಿ ಇಟ್ಟವರೇ ಲಕ್ಷ್ಮೀ ನಾರಾಯಣರಾದ ಕಾರಣ ಆ ಬಂಧನವನ್ನು ಅವರೇ ಬಿಡಿಸ್ರಿ ಅಂತ ಅವರಿಗೆ ನಾವು ಶರಣ ಬರ್ತಕ್ಕಂಥದ್ದಾಗಬೇಕು. ಅಷ್ಟು ವಿಚಾರ ಇಲ್ಲಿದೆ. ಹಾಗಾದ್ರೆ ಮುಂದಿನದು ಯಾವಪ್ಪ ಅಂತಂದ್ರೆ ಲೀಲೆಗೈವ ಅನಂತ ಚೇತನ ಜಾಲದೊಳು ಪ್ರದ್ಯುಮ್ನ. ಇನ್ನೊಂದು ರೂಪ ಪ್ರಕಟಣೆ ಮಾಡಿದ ದೇವರು. ಪ್ರದ್ಯುಮ್ನ ಅಂತ ದೇವರೊಂದು ರೂಪವನ್ನು ತೆಗೆದುಕೊಂಡ. ಪ್ರದ್ಯುಮ್ನ ಅಂದ್ರೆ ಲಕ್ಷ್ಮೀ ರೂಪ ತಗೊಂಡು ಕೃತಿ ಅಂತ ಅವಳ ಹೆಸರು. ಹೊಸ ಹೆಸರಿಡ್ರಿ, ಹೊಸ ಹೆಸರು ಯಾವ್ದಿಲ್ಲ, ಎಲ್ಲ ಹಳೆ ಹೆಸರುಗಳೇ ಗೊತ್ತಾಯ್ತಿಲ್ಲ. ಅಂದ ಮೇಲೆ ಕೃತಿ ಅಂತ, ಕೃತಿಪತಿ ಪ್ರದ್ಯುಮ್ನ ಅಂತ. ಇವ ಏನ್ ಮಾಡ್ತಾನೆ? ಲೀಲೆಗೈವ ಅನಂತ ಚೇತನದೊಳು, ಎಲ್ಲಾ ಚೇತನರ ಒಳಗಡೆ ಪ್ರದ್ಯುಮ್ನ ನಾಮಕನಾಗಿ ಪರಮಾತ್ಮ ಇದ್ದು ಏನ್ ಮಾಡ್ತಾನೆ ಇವ? ಸೃಷ್ಟಿಕರ್ತ. ಗಂಡು ಹೆಣ್ಣಿನ ಒಳಗಿರತಕ್ಕಂಥವನಾಗಿ ಪರಸ್ಪರವರು ಆಕರ್ಷಿತರಾಗುವಂತೆ ಮಾಡಿ ಅಲ್ಲಿ ಸಂತಾನ ಉತ್ಪತ್ತಿಯಾಗುವಂತೆ ಮಾಡುವವನೇ ಪ್ರದ್ಯುಮ್ನ ನಾಮಕನಾದ. ಆ ಪ್ರದ್ಯುಮ್ನೇ ಈ ಪ್ರದ್ಯುಮ್ನ ಅಂದ್ರೆ ಈ ಮನ್ಮಥ ಏನಿದ್ದಾನಲ್ಲ, ಕಾಮ ರತಿ ಕಾಮರು ಅಂತ ಏನಿದ್ದಾರಲ್ಲ ಅವರೊಳಗಿರ್ತಾನೆ ಪರಮಾತ್ಮ. ಈ ಕೃತಿ ಅನ್ನತಕ್ಕಂಥ ಲಕ್ಷ್ಮೀದೇವಿ ರತಿ ಒಳಗಿರ್ತಾಳೆ. ಈ ಕಾಮನ ಒಳಗಡೆ ಪ್ರದ್ಯುಮ್ನ, ಅವನಿಗೂ ಪ್ರದ್ಯುಮ್ನ ಅಂತಾನೆ ಹೆಸರು. ಈ ಪ್ರದ್ಯುಮ್ನ ನಾಮಕನಾದ ಪರಮಾತ್ಮ ಅವನ ಒಳಗಿದ್ದು ಈ ಸೃಷ್ಟಿಯನ್ನು ತಾನು ಮುಂದುವರಿಸ್ತಾ ಹೋಗ್ತಾನೆ ಪರಮಾತ್ಮ. ಹಾಗಾದ್ರೆ ದೇವರು ಮಾಡುವ ಸೃಷ್ಟಿಯಲ್ಲಿ ನಮ್ಮದು ಒಂದು ಪಾತ್ರ ಇದೆ ಅಂತ ತಿಳ್ಕೊಂಡಾಗ ನಮಗೆ ದೊಡ್ಡದಾದ ಪುಣ್ಯ ಬರತಕ್ಕಂಥದ್ದಾಗತ್ತೆ. ಕತ್ತಿ ಹಂದಿ ನಾಯಿಗಳಂತೆ ನಾವು ಜಗತ್ತಿನಲ್ಲಿ ಇರತಕ್ಕಂಥದ್ದು. ಗಂಡು ಹೆಣ್ಣಿನ ಸಂಬಂಧ ಏನಿದೆ ಅದು ಅತ್ಯಂತ ಪವಿತ್ರ ಅಂತ ಶಾಸ್ತ್ರ ಹೇಳುತ್ತೆ. ನೋಡಿ, ಇವೆಲ್ಲ ತಿಳ್ಕೊಂಡಾಗ ನಮಗೆ ಗೊತ್ತಾಗ್ತದೆ. ಏನು ತಿಳ್ಕೊಳ್ಳದೆ ಇರತಕ್ಕಂಥವರಿಗೆ ಪ್ರಾಣಿಗಳಂತಾನೆ. ಗಂಡು ಹೆಣ್ಣಿನ ಸಂಬಂಧ ಏನಂದ್ರೆ ಪ್ರಾಣಿಗಳಂತ ಇರ್ತೇವೆ ನಾವು, ಅಲ್ಲ. ಬಹಳ ವಿಷಯಗಳಿವೆ ಶಾಸ್ತ್ರದಲ್ಲಿ. ಅದಕ್ಕೆ ನಾವು ಮನುಷ್ಯರು. ಎಷ್ಟು ಸಲ ಹೇಳ್ತಾ ಇದ್ದೀನಿ, ಬೇಕಾದಷ್ಟು ಜನ ಗೊತ್ತಿದ್ದಿದೆ. ರಾತ್ರಿ ಮಲಗುವಾಗ ಒಂದು 5 ನಿಮಿಷ ವಿಚಾರ ಮಾಡಿ ಮಲ್ಕೊಳ್ರಿ. ಬೆಳಿಗ್ಗೆ ಎದ್ದಾಗಿಂದ ಮಲಗುವವರೆಗೆ ನಾ ಏನೆಲ್ಲ ಮಾಡಿದೆ, ಹೇಳೋದೇ ಒಂದು ಕರ್ಮ. ಎದ್ದೆ, ಬ್ರಷ್ ಮಾಡಿದೆ, ಟಾಯ್ಲೆಟ್ಗೆ ಹೋದಿ, ಊಟ ಮಾಡಿದೆ, ಇನ್ನೊಂದು ಮಾಡಿ, ಡ್ರೆಸ್ ಹಾಕೊಂಡು ಏನೇನೋ ಮಾಡ್ತೀವಿ. ಏನೆಲ್ಲ ಕರ್ಮ ಮಾಡಿದ್ದೀಯಾ ಅದು ಮನುಷ್ಯನಂತೆ ಮಾಡಿದ್ದೇನೋ ಪ್ರಾಣಿಯಂತೆ ಮಾಡಿದ್ದೇನೋ ವಿಚಾರ ಮಾಡಿ ಮಲ್ಕೊಳ್ರಿ ಸಾಕು. 5 ನಿಮಿಷ. ಏನಾದ್ರೂ ವ್ಯತ್ಯಾಸ ನಿಮಗೆ ಕಂಡಿದೆಯಾ? ಹಾಗಾದ್ರೆ ಯಾಕಂದ್ರೆ ಅದು ಹೇಳುತ್ತೆ, ಪ್ರಾಣಿನೂ ಹೇಳುತ್ತೆ ಅಲ್ವಾ? ಅದು ಬೇಕಾದಷ್ಟು ಆಹಾರ ತಿನ್ನುತ್ತೆ. ಆಹಾರ, ನಿದ್ರಾ, ಮೈಥುನ. ನೋಡಿ, ಯಾವುದೇ ಪ್ರಾಣಿ ನೋಡ್ರಿ ಬ್ಯುಸಿ, ಅದು ಲೇಜಿ ಇರೋದೇ ಇಲ್ಲ. ಅದು ಲೇಜಿ ಅಂದ್ರೆ ಮನುಷ್ಯನೇ. ಒಂದು ಇರುವೆ ತಗೊಳ್ರಿ, ಒಂದು ಸೊಳ್ಳೆ ತಗೊಳ್ರಿ, ಬ್ಯುಸಿ ಇರ್ತದೆ ಅದು. ಅದು ಯಾವಾಗಲೂ ಆಹಾರವನ್ನ ಹುಡುಕುವುದೇ ಅದರ ಸ್ವಭಾವ. ನೋಡಿ, ಬೇಕಾದ್ರೆ ಸ್ಟಾಕ್ ಮಾಡುತ್ತೆ ಅದು. ಇರುವೆಗಳು ಎಲ್ಲ ಸ್ಟಾಕ್ ಮಾಡಿದ್ರೆ ಚಳಿಗಾಲ ಮಳೆಗಾಲ ಬಂದ್ರೆ ಓಡಾಡಕ್ಕಾಗಲ್ಲ ಅದಕ್ಕೆ, ಸಾಯ್ತೀನಿ ಅಂತ ಗೊತ್ತು ಅದಕ್ಕೆ. ಎಲ್ಲ ಸ್ಟಾಕ್ ಮಾಡ್ಕೊಂಡು ಬಿಡ್ತಾವು. ಬೇಸಿಗೆ ಬಂದಾಗಲೇ ಹೊರಗೆ ಇರುವೆಗಳೆಲ್ಲ, ಕೆಂಪಿರುವೆಲ್ಲ ಹೊರಗೆ ಬರೋದು ಅವಾಗ. ಅಂದ ಮೇಲೆ ಯಾವಾಗಲೂ ಆಹಾರ ಹುಡುಕ್ತಾ ಇರ್ತದೆ. ಅದು ಬಿಟ್ರೆ ನಿದ್ದೆ ಮಾಡಿರ್ತದೆ. ಆಹಾರ
ನಿದ್ರಾ, ಅದು ಬಿಟ್ರೆ ಹೆಣ್ಣಿನ ಸಂಘ ಮಾಡುತ್ತೆ. ಈ ಮೂರು ಬಿಟ್ರೆ ಇನ್ನೊಂದು ಕೆಲಸವನ್ನ ಪ್ರಾಣಿ ಮಾಡೋದಿಲ್ಲ. ನೋಡ್ಕೊಂಬರ್ರಿ, ಯಾವುದೇ ಪ್ರಾಣಿ ಆಗಲಿ. ಹಾಗಾದ್ರೆ ಮನುಷ್ಯನಾಗಿ ನೀನು ಅದೇ ಮೂರೇ ಕೆಲಸ ಮಾಡಿದ್ರೆ ಇನ್ನು ಮನುಷ್ಯ ಅಂತ ಯಾಕೆ ನೋಡು? ಆರಂಭದಲ್ಲಿ ಅದನ್ನ ಹೇಳಿದ್ ನಾನು. ಏನ್ ಇಂಜಿನಿಯರೋ ಡಾಕ್ಟ್ರೋ ಇನ್ನು ಏನಾರ ಆಗಬಾರಯ್ಯ, ಲಕ್ಷ ಎಲ್ಲ ಕೋಟಿ ರೂಪಾಯಿ ಸಂಪಾದನೆ ಮಾಡಿದ್ದೇನೆ ನೀನು. ವಾಟ್ ಈಸ್ ಯುವರ್ ಅಚೀವ್ಮೆಂಟ್ ಇನ್ ದ ಲೈಫ್? ಏನಿಲ್ಲ. ದೊಡ್ಡ ಸೈಂಟಿಸ್ಟ್, ಏನ್ ಸೈಂಟಿಸ್ಟ್ ಆದ್ರು ಏನಾದ್ರು ನೀನು ಟೋಟಲ್ ನೀನು ಮಾಡಿದ್ದೇನು ಜೀವನದಾಗಿದ್ದು ಮೂರೇ ತಾನೇ ಕೆಲಸ. ರುಚಿ 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 ಮಾಡ್ಕೊಂಡು ತಿನ್ಬೇಕು, ಚಲೋ ನಿದ್ದೆ ಮಾಡ್ಬೇಕು, ಚಲೋ ರೀತಿಯಲ್ಲಿ ಹೆಣ್ಣಿನ ಸಂಘ ಮಾಡ್ಬೇಕು. ಇಷ್ಟ ತಾನೇ ಎಲ್ಲರ ತಲೆಯಲ್ಲಿರೋದು. ಯಾವ ಜಗತ್ತ ನೋಡ್ಕೊಂಬರ್ರಿ ಹೋಗಿದೆ ಇಡೀ ಜಗತ್ತೊಳಗಡೆ. ಎವ್ರಿ ಫುಟ್ಪಾತ್ ಮೇಲೆ ತಿಂತಿರ್ತಾರೆ, ಕಾರ್ನಾಗ ಕೂತ್ ತಿಂತಾರೆ, ಫುಟ್ಪಾತ್ ಮೇಲೆ ತಿಂತಾರೆ, ಹೋಟ್ಲಾಗ ಒಟ್ಟು ತಿನ್ನೋದೇ ಮುಖ್ಯ. ರುಚಿ ಅಲ್ವಾ? ಅಂದಮೇಲೆ ಇಡೀ ಜಗತ್ತು ಈ ಮೂರು ಮೇಲೆ ನಿಂತಿರೋದು. ಎಷ್ಟು ದುಡ್ಡು ಸಂಪಾದನೆ ಮಾಡಿದ್ರು ರುಚಿ ರುಚಿ ಮಾಡ್ಕೊಂಡು ತಿನ್ನಬೇಕು. ಯೂಫಾರ್ಮ್ ಬೆಡ್ ಇರಬೇಕು, AC ಇರಬೇಕು, ಇನ್ನೊಂದು ಇರಬೇಕು, ಮತ್ತೊಂದು ಇರಬೇಕು, ಸುಖವಾಗಿ ನಿದ್ರೆ ಬರ್ಬೇಕು. ನನಗೆ ನಿದ್ರೆಗೆ ಏನೇನು ಬೇಕೋ ಅದನ್ನ ಎಲ್ಲ ರೆಡಿ ಮಾಡ್ಕೊತಾರೆ. ಇಷ್ಟಾದ್ರೂ ನಿದ್ದೆ ಬರಲ್ಲ, ಮತ್ತೆ ಪಿಲ್ಸ್ ಹಾಕೊಂಡು ನಿದ್ದೆ ಮಾಡ್ಬೇಕು. ಕತೆ ನೋಡ್ರಿ ಹೆಂಗಾದ್ರೆ ನಾನಾ ರೀತಿಯಲ್ಲಿ ಹೆಣ್ಣಿನ ಸಂಘ ಮಾಡಬೇಕು. ಇಷ್ಟು ಬಿಟ್ಟರೆ ಇನ್ಯಾವ ತಲೆಯಲ್ಲಿ ಇಲ್ಲೇ ಇಲ್ಲ ಯಾರಿಗೆ. ಅದಕ್ಕಾಗಿ ಹಣ ಬೇಕು, ಅದಕ್ಕಾಗಿ ಡಿಗ್ರಿ ಬೇಕು, ಅದಕ್ಕಾಗಿ ಎಲ್ಲ ಅಷ್ಟೇ ತಾನೇ ಮಾಡಿದ್ ನಾವು. ಅದಕ್ಕಾಗಿ ಓದ್ಬೇಕು. ಅಂದಮೇಲೆ ಈ ಎಂಜಾಯ್ ಮಾಡಲಿಕ್ಕೆ ದುಡ್ಡಿಗಾಗಿ ಓದ್ತಾ ಇದ್ದೇವೆ ನಾವು. ಜ್ಞಾನಕ್ಕಾಗಿ ಓದೋರೇ ಯಾರು ಇಲ್ಲ ಜಗತ್ತೊಳಗಡೆ. ಇಲ್ಲ ಹೆಂಗೆ ಬಿಗ್ ಟ್ರಾಜಿಡಿ ಇದು. ಜ್ಞಾನಕ್ಕಾಗಿ ಓದ್ಬೇಕು, ಸಂಬಳಕ್ಕಾಗಿ ಓದ್ಬೇಕು. ಹೇಳ್ರಿ ಯಾಕ್ರಿ ಆ ಸಬ್ಜೆಕ್ಟ್ ತೊಗೊಂಡ್ರಿ ಅಂತ ಕೇಳಿದ್ರೆ ಯಾರು ಕೇಳ್ರಿ ಇಂಜಿನಿಯರಿಂಗ್ ಮಾಡಿರ್ತಾರೆ. ಬಹಳ ಸ್ಕೋಪ್ ಇದೆ ಆಚಾರ್ಯ ಅಂತಾರೆ. ಸ್ಕೋಪ್ ಇದೆ ಅಂದ್ರೆ ಏನು? ಅದಲ್ಲ, ಸ್ಕೋಪ್ ಇದೆ ಅಂದ್ರೆ ಚಲೋ ಕೆಲಸ ಸಿಗ್ತದೆ, ಕೈ ತುಂಬ ಸಂಬಳ ಸಿಗ್ತದೆ ಅಂತ ಅರ್ಥ. ಅಂದ್ರೆ ಸಂಬಳಕ್ಕಾಗಿ ನಾವು ಓದ್ತಾ ಇದ್ದೇವೆ ಹೊರತು ಜ್ಞಾನಕ್ಕಾಗಿ ನಾವು ಓದ್ತಾನೆ ಇಲ್ಲ ಜಗತ್ತಲ್ಲಿ. ಎಂತ ಆಶ್ಚರ್ಯ ಇವೆಲ್ಲ. ನಮ್ಮ ಕಡೆ ಕೂತ್ರೆ ಇವೆಲ್ಲ ಯೋಚನೆ ಮಾಡಿದ್ರೆ ಅರ್ಥ ಆಗ್ತದೆ. ನಾವು ಯೋಚನೆ ಮಾಡ್ದಲ್ಲ, ತೊಗೊಂಡು ಏನ್ ಮಾಡೋದಿಲ್ಲ ಅಂತಾರೆ. ಏನೋ ಕೋಲಾರ ಅವ್ರು ಹೇಳ್ಯಾರ ಬರ್ರಿ ಅಂತ ಬಂದಿವಿ, 4 ಜನ ಬಂದಿರ್ತಾರೆ ಅಷ್ಟೇ ಹೊರತು ಯಾರಿಗೂ ಸೀರಿಯಸ್ನೆಸ್ ಇರೋದಿಲ್ಲ ಅಲ್ವಾ? ಅಂದ ಮೇಲೆ ಈ ಮೂರೇ ಕೆಲಸ ಮಾಡಬಾರದು ನಾವು. ಮನುಷ್ಯರಾಗಿ ಹುಟ್ಟತಕ್ಕಂಥವರಾದ ಮೇಲೆ ಪ್ರಾಣಿ ಮಾಡ್ತಾವ್ರೆ. ಇನ್ನು ಪ್ರಾಣಿನೇ ಬೆಟರ್. ನಾನು ಕೇಳಿದ್ರೆ ನಾಯಿನೇ ಚಲೋ ಅಲ್ರಿ ಮನುಷ್ಯನಕ್ಕಿಂತ. ಹೌದಲ್ಲ? ಅದು ಶ್ರೀಮಂತರ ಮನೆ ನಾಯಿ ಆಗ್ಬಿಟ್ರೆ ಅದಕ್ಕೊಂದು ಪುಟ್ಟು ಮನೆ, ಅದಕ್ಕೊಂದು ಡ್ರೆಸ್ಸು, ಅದಕ್ಕೊಂದು ಹ್ಯಾಟು, ಅದಕ್ಕೊಂದು ಸಾಕ್ಸು, ಅದಕ್ಕೆ ನಿತ್ಯ ಸ್ನಾನ. ಏನು ಪುಣ್ಯ ಮಾಡೋದು ನೋಡ್ರಿ. ಅದು ದಿನ ಸ್ನಾನ, ಅದಕ್ಕೆ ಒಳ್ಳೆ ಕಾಸ್ಟ್ಲಿ ಆಗಿರ್ತಕ್ಕಂತಹ ಚೈನು, ಅದಕ್ಕೆ ಕಾಸ್ಟ್ಲಿ ಬಿಸ್ಕೆಟ್ಸು, ಬೆಂಚ್ ಕಾರ್ ಒಳಗೆ ಕೂರ್ಸ್ಕೊಂಡು ತಿರುಗ್ತಾರೆ ಮಾರಾಯ. ಯೂಫಾರ್ಮ್ ಬೆಡ್ ಪಕ್ಕಕ್ಕೆ ಮಲ್ಸ್ಕೊಂತಾರೆ ಅದನ್ನ. ಆಹಾ, ಏನ್ ಸುಖ ಅದಕ್ಕೆ. ಈ ಸುಡಾಡಿ ಮನುಷ್ಯನಾಗಿ ಏನೇನು ಒದ್ದಾಡ್ತಾನೆ ಮಾರಾಯ. ಆ ಸ್ಕೂಲಿಗೆ ಹೋಗು, ಈ ಸ್ಕೂಲಿಗೆ ಹೋಗು, ಅಲ್ಲಿ ಇಂಟರ್ವ್ಯೂಗೆ ಹೋಗು, ಇಲ್ಲಿ ಇಂಟರ್ವ್ಯೂಗೆ ಹೋಗು, ಯಾರ್ಯಾರಿಗೂ ಸಲಾ ಮಾಡಿ. ಅವನೇನು ಕರೀಂ ಖಾನ್ ಅಂತ ಇರ್ತಾನೆ ಆಫೀಸ್ನಾಗ. ನಮಸ್ಕಾರ ಸರ್ ಅನ್ಬೇಕು. ಅವನು ಹೋಗಿ ಅವನೇನು ಸಂಬಳ ಕೊಡವ. ಎಷ್ಟು ಕಷ್ಟ ಇವನಿಗೆ. ಇಷ್ಟು ಕಷ್ಟಪಟ್ಟು ದುಡಿದು ಮಾಡಿದ್ದೇನಂದ್ರೆ ಈ ಮೂರೇ ಕೆಲಸ. ಅಸಹ್ಯ ಆಗುತ್ತಲ್ಲ ನಮ್ಮ ಮೇಲೆ ನಮಗೆ. ಹಾಗಾದ್ರೆ ರಾತ್ರಿ ಮಲಗುವ ವಿಚಾರ ಮಾಡ್ರಿ. ವಿ ಮಸ್ಟ್ ಫೀಲ್ ಹ್ಯೂಮನ್ ಅಂತ. ಅದಕ್ಕೆ ನಾನು ಮನುಷ್ಯ ಅಂತ ನನಗನ್ನಿಸ್ಬೇಕು. ಇನ್ ಎವ್ರಿ ಆಕ್ಷನ್. ಸ್ನಾನ ಮಾಡಿದೆ, ನಾ ಮನುಷ್ಯ ಅಂತ ಅನ್ಸ್ಬೇಕು. ಒಂದಿಷ್ಟು ನೀರು ಇರ್ತದೆ, ಅದ್ರ ಪಟ 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 ಅಂತ ರೆಕ್ಕೆ ಬಡಿತದೆ ಕಾಗಿ, ಸ್ನಾನ ಮಾಡುತ್ತೆ ಅದು ಕೂಡ. ಹಾಗಾಗಿ ಹುಚ್ಚಾಪಡಿ ಬಚ್ಚಲ ಮನೆಗೆ ಹೋಗಿ ಸಿನಿಮಾ ಹೇಳ್ಕೊಂತ ದಬ ದಬ ನೀರು ಹೊಯ್ಕೊಂಡು ಬಂದ್ರೆ ಸಾಲ ಅಂತಾನೆ ಅದಕ್ಕೆ. ಹಾಗಾದ್ರೆ ಹೇಳೋದು ಅಂದ್ರೆ ಏನು, ಮಲ್ಕೊಳ್ಳೋದು ಅಂದ್ರೆ ಏನು, ಹೆಣ್ಣಿನ ಸಂಘ ಅಂದ್ರೆ ಏನು, ಸ್ನಾನ ಅಂದ್ರೆ ಏನು, ಎಲ್ಲ ಶಾಸ್ತ್ರ ಹೇಳಿಕೊಡ್ತೀವಿ. ಶಾಸ್ತ್ರ ಪ್ರಕಾರವಾಗಿ ಎಲ್ಲ ಮಾಡಿದಾಗಲೇ ಮನುಷ್ಯ. ಶಾಸ್ತ್ರ ಬಿಟ್ಟ ಅಂದ್ರೆ ಮನಸ್ಸಿಗೆ ಬಂದಾಗಿದ್ದಾನಂದ್ರೆ ಅವನು ಪ್ರಾಣಿಯೇ. ಇದನ್ನು ನಾವು ತಿಳ್ಕೊಳ್ತಕ್ಕಂಥವರಾಗಬೇಕು. ಹಾಗಾಗಿ ಯಾಕೆ ಇದನ್ನು ಹೇಳಿದೆ? ಆ ಪರಮಾತ್ಮ ಪ್ರದ್ಯುಮ್ನ ನಾಮಕನಾದ ಪರಮಾತ್ಮ ಗಂಡು ಹೆಣ್ಣಿನ ಒಳಗಿದ್ದು ಪರಸ್ಪರ ಆಕರ್ಷಣೆಯಾಗುವಂತೆ ಮಾಡಿ ಆ ಪರಮಾತ್ಮ ಸೃಷ್ಟಿಯನ್ನು ಮಾಡಿಸ್ತಕ್ಕಂಥವರಾಗ್ತಾನೆ ಎನ್ನುವುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಬ್ರಹ್ಮಾಂಡಾಲಯದ ಒಳ ಹೊರಗೆ ನೆಲೆಸಿಗ ಶಾಂತಿಯ ಅನಿರುದ್ಧ. ಇಡೀ ಬ್ರಹ್ಮಾಂಡದೊಳಗೆ ಎಲ್ಲ ಕಡೆಯೂ ಕೂಡ ಅಣುರೇಣು ತೃಣಕಷ್ಟಗಳಲ್ಲಿ ವ್ಯಾಪ್ತನ ಎಲ್ಲ ರೂಪಗಳು ಹಾಗೆ ಇದೆ. ಅದರಲ್ಲಿ ವಿಶೇಷವಾಗಿ ಸ್ಥಿತಿಕರ್ತ ಅಂತ ಅರ್ಥ. ಎಲ್ಲ ಕಡೆ ಇದ್ದಾನೆ ಅಂತ ಹೇಳಿದನು. ಎಲ್ಲ ಸ್ಥಿತಿಕರ್ತ, ಪಾಲನೆಯನ್ನ ಮಾಡತಕ್ಕಂಥವನೇ ಯಾರು? ಅನಿರುದ್ಧ ರೂಪಿಯಾದ ಪರಮಾತ್ಮ. ಹೇಳಿದಲ್ಲ, ಒಂದು ರೂಪಕ್ಕೂ ಇನ್ನೊಂದು ರೂಪಕ್ಕೂ ಎಂದೂ ಭೇದದ ಚಿಂತನೆ ಮಾಡಬೇಡ್ರಿ. ಎಲ್ಲ ರೂಪ ಒಂದೇ ಅವು. ಅಂದ್ರೆ ಎಲ್ಲವೂ ಸಮರ್ಥವೇ. ಅದಕ್ಕೇನೆ ಜಾಂಬುವಂತ
ಗೊತ್ತಾಗಲಿಲ್ಲ. ಕೃಷ್ಣ ಯಾವುದೋ ಮನುಷ್ಯ ಅಂತ ತಿಳ್ಕೊಂಡ. ಸಮಂತಕಮಣಿ ಉಪಾಖ್ಯಾನ ಕೇಳಿದ್ದೀರಲ್ಲ. ಆವಾಗ ಏನು ಮಾಡ, ಬೇಕಾದಷ್ಟು ಯುದ್ಧ ಮಾಡಿದ. ಯುದ್ಧವನ್ನ ಮಾಡತಕ್ಕಂಥದ್ದಾದಾಗ ಕೊನೆಗೆ ಜರ್ಜರಿತವಾದ ದೇಹ ಆಯಿತು, ಗೆಲ್ಲಕ್ಕಾಗಲಿಲ್ಲ ಕೃಷ್ಣನನ್ನ. ಆವಾಗ ರಾಮನನ್ನ ಧ್ಯಾನ ಮಾಡಿದ. ರಾಮ ಧ್ಯಾನ ಮಾಡಿದಾಗ ಆ ಕೃಷ್ಣನೇ ರಾಮನಾಗಿ ನಿಂತ. ಅಂದ್ರೆ ರಾಮ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ ತೋರಿಸಿದ್ದಾನೆ ಪರಮಾತ್ಮ. ಹಾಗಾಗಿ ರಕ್ಷಣೆಯನ್ನ ಮಾಡುವವ, ಸ್ಥಿತಿಕರ್ತ, ಪಾಲನೆಯನ್ನ ಮಾಡತಕ್ಕಂತ ಹೇಳಿದ್ದಾನೆ, ಅವನೇ ಅನಿರುದ್ಧ ರೂಪಿಯಾಗಿರತಕ್ಕಂತಹ ಪರಮಾತ್ಮ ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಒಟ್ಟಾರೆ ಏನಾಯ್ತು ಈಗ, ಆ ಅನಿರುದ್ಧ ರೂಪಿಯಾದ ಪರಮಾತ್ಮ ಅನಿರುದ್ಧ ದೇಹವನ್ನ ಈ ದೇವರಿಗೆ ಕೊಡ್ತಾನೆ. ಸೃಷ್ಟಿಯಾಗಿರತಕ್ಕಂಥದ್ದಿದೆ. ಅನಿರುದ್ಧ ರೂಪಿಯಾದ ಪರಮಾತ್ಮ ಅನಿರುದ್ಧ ದೇಹವನ್ನ ಕೊಟ್ಟು ಮತ್ತೆ ಎಲ್ಲ ಜೀವರನ್ನ ಪ್ರದ್ಯುಮ್ನನ ಕೈಯಲ್ಲಿ ಕೊಟ್ಬಿಡ್ತಾನೆ. ಇದು ಆಟ, ದೇವರಿಗೆ ಲೀಲೆ. ಅದು ಅಂದಮೇಲೆ ಅನಾಯಾಸವಾಗಿ ದೇವರ ಕಾರ್ಯಗಳನ್ನೆಲ್ಲ ಮಾಡ್ತಾ ಇರ್ತಾನೆ. ಅವನ ಲೀಲಾಜಾಲವಾಗಿ ಮಾಡ್ತಾನೆ, ನಮ್ಮ ಕರ್ಮಾನುಸಾರವಾಗಿ ದೇವರು ಮಾಡಿಸ್ತಾ ಇರ್ತಾನೆ. ಹೀಗಾಗಿ ದೇಹ ಇಲ್ಲದೆ ಕರ್ಮ ಮಾಡ್ಲಿಕ್ಕಾಗೋದಿಲ್ಲ. ಆದ ಕಾರಣ ಆ ಕರ್ಮ ಮಾಡಬೇಕಾದ್ರೆ ದೇಹ ಬೇಕು. ದೇಹ ಕೊಡಬೇಕಾದ್ರೆ ಯಾವ ರೂಪದಿಂದ ದೇಹ ಕೊಡ್ತಾನೆ? ಆ ದೇಹದಲ್ಲಿ ಚಿನ್ಮಯವಾಗಿರ್ತಕ್ಕಂಥ ಮನಸ್ಸು ಯಾವುದು, ಜಡವಾದ ಮನಸ್ಸು ಯಾವುದು, ಒಂದಕ್ಕೊಂದಕ್ಕೆ ಲಿಂಕನ್ನು ಹೇಗೆ ಮಾಡ್ತಾನೆ ಪರಮಾತ್ಮ, ಅದೆಲ್ಲವನ್ನ ಈ ಒಂದು ವಿಧವಾಗಿರತಕ್ಕಂತಹ ನುಡಿಯಲ್ಲಿ ಜಗನ್ನಾಥದಾಸರು ಸಂಗ್ರಹವನ್ನು ಮಾಡಿಕೊಟ್ಟಿದ್ದಾರೆ. ಟೈಮ್ ನೋಡೇ ಇಲ್ಲ, ನಾನು ನೋಡಿಲ್ಲ, ನೀವು ನೋಡಿಲ್ಲ. ಮೇಲೆ ಮುಂದಿನ ನುಡಿಯನ್ನ ನಾಳೆ ದಿವಸ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಹರೇ ನಮಃ. ಶ್ರೀಕೃಷ್ಣ.